ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಷ್ಟು ತನಕ ಧನಸ್ಥಾನದ ಬಗ್ಗೆ ನೋಡಿದ್ವಿ ಕಳೆದ ಹಲವಾರು ವಾರಗಳಿಂದ. ಮತ್ತು ಮುಂದಿನ ಪಾಠಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಒಂದು ವಿಷಯ ಹೇಳಬೇಕಾಗಿದೆ. ನಂತರ ಆಧ್ಯಾತ್ಮಿಕತೆ, ಜ್ಯೋತಿಷಾಸ್ತ್ರ ಇದಕ್ಕೆ ಸಂಬಂಧಪಟ್ಟ ಒಂದು ಪಾಠ ಹೇಳಬೇಕಾಗಿದೆ. ಅಲ್ಲಿಗೆ ನಮಗೆ ಈ ಒಂದು ಜ್ಯೋತಿಷ್ಯದಲ್ಲಿ ಜಾತಕ ಮತ್ತು ಮುಹೂರ್ತ ಭಾಗ ಮುಕ್ತಾಯವಾಗ್ತದೆ. ಮುಂದೆ ಸಮಯಾನುಕೂಲದ ತಕ್ಕಂತೆ ಪ್ರಶ್ನೆಶಾಸ್ತ್ರದ ಬಗ್ಗೆ, ನಮ್ಮ ಜನಜೀವನದಲ್ಲಿ ನಮಗೆಷ್ಟು ಬೇಕು ಅಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಬಹಳ ಜನ ಕೇಳುವಂಥ ಪ್ರಶ್ನೆ ಏನಂತಂದರೆ, ಈ ಕ್ಲಾಸ್ ವಿಚಾರವಾಗಿ ವಿಷಯವನ್ನು ಮತ್ತಿಷ್ಟು ಡೆಪ್ತಾಗಿ ಹೇಳಿ. ಈಗ ಪ್ರತಿಯೊಂದು ಗ್ರಹ ಹೇಗೆ ವರ್ತನೆ ಮಾಡುತ್ತೆ, ಯಾವ ಮನೆಗಿದ್ರೆ ಏನಾಗುತ್ತೆ, ಯೋಗಗಳ ಬಗ್ಗೆ, ಇದರ ಬಗ್ಗೆ ಸ್ವಲ್ಪ ಒಂದು ಕ್ಲಾಸ್ ಮಾಡಿ ಅಂತ ಹಲವಾರು ರಿಕ್ವೆಸ್ಟ್ಗಳು ಬರ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟ ಯೋಗಗಳಿಗೆ ಸಂಬಂಧಪಟ್ಟ ಕಾಂಬಿನೇಷನ್ಗೆ ಸಂಬಂಧಪಟ್ಟ ವಿಚಾರ ನಿಮಗೆ ಗ್ರಂಥಗಳಲ್ಲಾಗಲಿ ಆರ್ಟಿಕಲ್ಸ್ ಆಗಲಿ ನಿಮಗೆ ಯೂಟ್ಯೂಬಲ್ಲಿ ಹೊಡೆದ್ರೆ ಹಲವಾರು ವಿಡಿಯೋಗಳು ನಿಮ್ಮ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ. ನನಗಿಂತಲೂ ಶಾಸ್ತ್ರೋಕ್ತವಾಗಿ ಹೆಚ್ಚಿನ ಎಕ್ಸ್ಪ್ಲನೇಷನ್ ಇರೋ ವಿಡಿಯೋಗಳು ಭಾಳ ಸಿಗುತ್ತೆ. ಸೊ ಅಲ್ಲಿ ಆಲ್ರೆಡಿ ಅವೈಲಬಿಲಿಟಿ ಇರೋದನ್ನು ನಾವು ಮತ್ತೆ ಮರುಚಿಂತನೆ ಮಾಡೋದ್ರಿಂದ ಸಮಯ ವ್ಯರ್ಥ ಆಗ್ತದೆ. ಇಲ್ಲಿ ನನ್ನ ಮುಖ್ಯ ಉದ್ದೇಶ ಏನಂತಂದರೆ, ಯಾರಾದರೂ ಪ್ರಶ್ನೆ ಕೇಳಿದಾಗ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಆಲೋಚನೆ ಮಾಡಬೇಕು, ಅದು ಮುಖ್ಯ. ಯಾಕೆಂದರೆ ನೀವೊಂದು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಒಂದು ಸಾಫ್ಟ್ವೇರಿಗೆ ಕೊಟ್ಟರೆ ಅದು ಕ್ಷಣಕಾಲದಲ್ಲಿ ಜಾತಕವನ್ನು ಕೊಡೋದಲ್ಲದೆ ಷಡ್ವರ್ಗಗಳು, ದಶಗಳು, ಆ ಜಾತಕದಲ್ಲಿರುವಂಥ ಗ್ರಹಗಳ ಕಾಂಬಿನೇಷನ್ಗೆ ತಕ್ಕಂತೆ ಈ ಮನುಷ್ಯನಿಗೆ ಎಷ್ಟು ಯೋಗಗಳು ಅಪ್ಲೈ ಆಗ್ತದೋ ಅಷ್ಟು ಯೋಗಗಳನ್ನು ಡಿಸ್ಪ್ಲೇ ಮಾಡ್ತದೆ. ಈ ಗ್ರಹ ಇರೋದರಿಂದ ಈ ಯೋಗ ಇದೆ, ಅದಕ್ಕೆ ಏನು ಫಲ ಅಂತ ಕೂಡ ಅದೇ ಹೇಳಿಬಿಡ್ತದೆ ನಿಮಗೆ. ಕ್ಲಾಸಿಕಲ್ ಬುಕ್ಸ್, ಪರಾಶರ ಹೋರಶಾಸ್ತ್ರ ಆಗ್ಬೋದು, ಬೃಹತ್ ಜಾತಕ, ಸಾರಾವಳಿ, ಈ ಪುಸ್ತಕಗಳನ್ನೆಲ್ಲ ಕೂಡ ಅದನ್ನು ಫೀಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಕಾಂಬಿನೇಷನ್ ಇದ್ದರೆ ಅದಕ್ಕೇನು ಫಲ ಅಂತ ಕೂಡ ಹೇಳಿಬಿಡ್ತದೆ. ನಾವು ನಮ್ಮ ವಿವೇಕ ಪ್ರಜ್ಞೆಯಿಂದ ಅವರಿಗೆ ಆ ಫಲವನ್ನು ಹೇಳಿದ್ರೆ ಸಾಕು. ಅಂದರೆ ನನ್ನ ಉದ್ದೇಶ ಎಲ್ಲ ನೆನಪಿಟ್ಟುಕೊಳ್ಳೋದು ಬೇಕಾಗಿಲ್ಲ. ನಿಮಗೆ ರೆಡಿಯಾಗಿ ಒಂದು ಬಟನ್ ಒತ್ತ ತಕ್ಷಣ ಎಲ್ಲ ಬಂದುಬಿಡ್ತದೆ. ಓನ್ಲಿ ನಿಮಗೇನು ಬೇಕು, ಹೇಳುವುದು ಬರಬೇಕು. ಸೊ ಹೇಳೋದು ಬಂದರೆ ಮಾತ್ರವೇ ನಿಮಗೆ ಕರೆಕ್ಟ್ ಆಗ್ತದೆ. ಯಾಕಂದರೆ ಎಷ್ಟು ವಿಷಯ ಗೊತ್ತಿದೆ ಅಂತಲ್ಲ, ಎಷ್ಟು ವಿಷಯ ನಾವು ಪ್ರೆಸೆಂಟ್ ಮಾಡಲಿಕ್ಕಾಗತ್ತೆ ಅಂತಂಬುದು ಮುಖ್ಯ. ಹೊಸ ವಿಷಯ ತಿಳ್ಕೊಳ್ಳೋದ್ರಿಂದ ಅದು ಕೇವಲ ಒಂದು ಬುದ್ಧಿಗೆ ತೃಪ್ತಿ ಅಷ್ಟೇ, ನನಗೆಷ್ಟು ಗೊತ್ತೋ ಅಂತಂಬ ತೃಪ್ತಿಯೇ ಆಗಲಿ, ಅದು ಎಷ್ಟುವರೆಗೂ ನಾವು ಇನ್ನೊಬ್ಬರಿಗೆ ಪ್ರೆಸೆಂಟ್ ಮಾಡಬಲ್ಲವೇ ಅಂತಂಬುದು ಗೊತ್ತಾಗೋದಿಲ್ಲ. ಎಷ್ಟೋ ವಿಷಯಗಳು ಯಾರಾದರೂ ಒಂದು ಜಾತಕವನ್ನು ಕೇಳೋದಕ್ಕೆ ಬಂದಾಗ ಅವನಿಗೆ ಷಡ್ವರ್ಗಗಳಿದೆಯಾ, ಷಡ್ಬಲ ಇದೆಯಾ, ಅಷ್ಟಕವರ್ಗ ಇದೆಯಾ, ಯಾವ ಗ್ರಹ, ಇದೆಲ್ಲ ನೋಡ್ಕೊತ ಕೂತ್ರೆ ಹೇಳಲಿಕ್ಕಾಗೋದೇ ಇಲ್ಲ. ಎಲ್ಲ ತಿಳ್ಕೊಂಡ್ರೂ ಕೂಡ ಯಾರಾದರೂ ಜಾತಕ ಕೇಳಕ್ಕೆ ಬಂದಾಗ ನಾವು ಹೇಳೋದು ಬರೀ ರಾಶಿಚಕ್ರವನ್ನು, ದಶೆಗಳನ್ನು, ಗೋಚಾರವನ್ನು ಮನಸ್ಸಿನಲ್ಲಿ ಇರ್ತದ ಕಾರಣ ಅದನ್ನು ನೋಡಿ ಹೇಳ್ತೇವೆ, ಅಷ್ಟು ಬೇಕಿಲ್ಲ. ಸೊ ನಾವು ಅಪ್ಲಿಕೇಶನ್ ವೈಸ್ ಜ್ಯೋತಿಷ್ಯವನ್ನು ಕಲಿಯೋಣ. ಇಲ್ಲದಿದ್ದರೆ ಜ್ಯೋತಿಷ್ಯ ಕಲಿಯೋದಕ್ಕೆ ಅಂಥವೇ ಇಲ್ಲ. ಯಾಕಂದರೆ ಸಮುದ್ರದಲ್ಲಿ ಒಂದು ಸ್ಪೂನ್ ನೀರನ್ನು ನಾವು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ವ್ಯಾಸ್ಟ್ ಸಬ್ಜೆಕ್ಟ್ ಇದೆ. ಹಾಗಾಗಿ ಪ್ರಾಕ್ಟಿಕಲಾಗಿ ಏನು ಬೇಕು ಅದನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿದರೆ ನಮ್ಮ ಸಮಯ ಅನುಕೂಲ ಆಗ್ತದೆ. ಪ್ಲಸ್ ನಮಗೆ, ಯಾಕೆಂದರೆ ಜ್ಯೋತಿಷಕ್ಕೆ ಬೇಕಾದ ಬುದ್ಧಿಬಲ, ನಿಮಗೆ ಎಷ್ಟು ಸ್ಟೋರೇಜ್ ಇದೆ ಅಂತಂಬೋದು ಮುಖ್ಯ ಅಲ್ಲ. ಎಷ್ಟು ಶಾರ್ಟೆಸ್ಟ್ ಟೈಮಲ್ಲಿ ಒಂದು ಜಾತಕವನ್ನು ಅನಲೈಸ್ ಮಾಡಿ ಅವನ ಜೀವನಕ್ಕೆ ಬೇಕಾದ ವಿಚಾರವನ್ನು ಅವನು ಗೈಡ್ ಮಾಡಬೇಕು. ಗ್ರಹಗಳ ಕಾಂಬಿನೇಷನ್ಗೆ ಅವನಿಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಆಗುವಂಥದ್ದೇನೂ ಇಲ್ಲ. ಅವನನ್ನು ಗೈಡ್ ಮಾಡಬೇಕು. ಅವನಿಗೆ ಬೇಕಾದ ಪರಿಹಾರ ಅಷ್ಟೇ. ಆ ಗ್ರಹಗಳು ಹೇಗಿದೆ, ಅದು ಯಾವಾಗ ಬರುತ್ತೆ ಅದೆಲ್ಲ ಬೇಕಿಲ್ಲ. ನನ್ನ ಸಮಸ್ಯೆ ಈಡೇರ್ತಾ ಇಲ್ವಾ ಅಷ್ಟೇ, ಅದಕ್ಕೊಂದು ಉಪಾಯ ತೋರಿಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ವೈಸ್ ಭಾಳ ಜಾಸ್ತಿ ನಾವು ತಿಳ್ಕೊಳ್ಳೋಣ, ಪ್ರಶ್ನೆಗಳನ್ನು ನೋಡೋಣ.
ಪ್ರಶ್ನೆಗಳನ್ನು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅಂತಂಬೋದು ದೊಡ್ಡ ಕೆಲಸ ಇದು ನಿಮಗೆ ಯಾವ ಪುಸ್ತಕಗಳಲ್ಲಿ ಸಿಗಲ್ಲ. ಸೊ ಸಾಧ್ಯವಾದಷ್ಟು ಯೂಟ್ಯೂಬಲ್ಲಿ ನಾನು ಕಳೆದ ಬಾರಿ ನಿಮಗೊಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ವಿಡಿಯೋ ಕಳಿಸಿದ್ನಲ್ಲ, ಅದೇ ರೀತಿ ಯಾರು ಏನು ಹೇಳ್ತಾರೆ ಕೇಳಿ, ಆ ಥರ ಅವರು ಯಾಕೆ ಪ್ರೆಡಿಕ್ಟ್ ಮಾಡಿದ್ದಾರೆ ಅದೇ ಥರ ನಿಮಗೆ ಪ್ರೆಡಿಕ್ಟ್ ಮಾಡೋಕ್ಕೆ ಬರುತ್ತಾ, ಅದರಲ್ಲಿ ಎಷ್ಟು ಸಮ್ಮತ ಇದೆ, ಇದರ ಬಗ್ಗೆ ಹೆಚ್ಚಿನ ಆಲೋಚನೆ ಮಾಡಬೇಕಾಗತ್ತೆ. ಸೊ ನೋಡೋಣ, ಹಂತ ಹಂತವಾಗಿ ಆ ಪ್ರಯತ್ನಗಳನ್ನು ಹೇಗೆ ಮಾಡಬೇಕು ಅಂತಂಬೋದು ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ ನಿಧಾನವಾಗಿ. ಸೊ ಕಳೆದ ಬಾರಿ ನಾನೊಂದು ವಿಡಿಯೋ ಕಳಿಸಿದ್ದೆ ಒಂದು ಪ್ರಶ್ನೆದ ಬಗ್ಗೆ. ಯಾರೋ ಒಬ್ಬ ಪ್ರಶ್ನೆದ ಕೇಳ್ತಾರೆ, ಆ ಪ್ರಶ್ನೆ ಬಗ್ಗೆ ಒಬ್ಬ ಗುರುಗಳು ಸುಂದರವಾಗಿ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆ ವಿಚಾರ ನಾವು ಜ್ಯೋತಿಷ್ಯ ಪ್ರಕಾರ ನಾವು ಮುಂಚೆ ತಿಳಿದಿಟ್ಕೋಬೇಕು. ಈ ಥರ ಪ್ರಶ್ನೆಗಳು ಕೇಳುವಂಥ ಸಂದರ್ಭಗಳು ಭಾಳ ಬರುತ್ತೆ. ಆದರೆ ನಮ್ಮ ನಿಲುವು ಏನು, ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ನಮ್ಮದೇ ಆದಂಥ ಉತ್ತರ ಏನು ಅಂತಂಬುದು ಹುಡುಕಬೇಕು. ಆ ವಿಡಿಯೋಲಿರುವಂಥ ಒಬ್ಬರು ಪ್ರಶ್ನೆ ಕೇಳ್ತಾರೆ ವಿವಾಹಕ್ಕೆ. ಆ ಪ್ರಶ್ನೆ ಹೀಗಿದೆ: ವಿವಾಹಕ್ಕೆ ಜಾತಕ ಕೂಡಿ ಬರುವುದು ಅಗತ್ಯವ? ಕೂಡಿ ಬಂದ್ರೇ ಮದುವೆ ಮಾಡಬೇಕಾ? ಕೂಡಿ ಬರದೇ ಇದ್ದರೆ ಮದುವೆ ಮಾಡಬಾರ್ದ? ಜಾತಕ ನೋಡೋದು ಅಷ್ಟು ಅಗತ್ಯವ? ಒಂದು ವೇಳೆ ಜಾತಕ ಕೂಡಿ ಬರದೇ ಇಲ್ಲದಂಥ ಪಕ್ಷದಲ್ಲಿ ವಿವಾಹಕ್ಕೆ ಮುಂದುವರಿಯೋದು ಯೋಗ್ಯವೇ ಅಂತಂಬ ಪ್ರಶ್ನೆ ಅವ್ರು ಕೇಳಿದ್ದಾರೆ. ಯಾಕೆಂದರೆ ಇದು ಜನರಲ್ಲಿ ಪ್ರೆಸೆಂಟ್ ಬರುವಂಥ ಸಮಸ್ಯೆಗಳನ್ನೇ ಅವ್ರು ಕೇಳಿದ್ದಾರೆ. ತುಂಬ ಉತ್ತಮವಾದಂಥ ಪ್ರಶ್ನೆ. ಅದಕ್ಕೆ ಆ ಗುರುಗಳು ಧಾರ್ಮಿಕವಾದ ಆ್ಯಂಗಲಲ್ಲಿ ಜನರಲ್ ಪ್ರೆಸ್ಪೆಕ್ಟ್, ಸಮಾಜದ ಒಂದು ಹಿತಕ್ಕಾಗಿ ಹೇಳಬೇಕಾದಂಥ ಪ್ರಯತ್ನ ಅವರು ಮಾಡಿದ್ದಾರೆ. ಒಳ್ಳೆಯ ಗುಡ್ ವರ್ಕ್. ಆನ್ಸರ್ ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಬಟ್ ಜ್ಯೋತಿಷ್ಯದ ಪರವಾಗಿ ನೋಡಬೇಕು ನಾವು. ಯಾಕೆಂತಂದರೆ ಅವರ ಸಾಮಾಜಿಕ ನಿಲುವು ಬೇರೆ, ಜ್ಯೋತಿಷ್ಯರಾದವರು ನಾವು ಆ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತೇವೆ ಅಂತಂಬುದು ಮುಖ್ಯ. ಸೊ ಇಲ್ಲಿ ಬರುವಂಥದ್ದು ಏನಂತಂದರೆ, ಇದು ಅವರು ಅಂತಲ್ಲ, ಸಮಾಜದಲ್ಲಿ ಒಬ್ಬ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಬರುವಂಥ ಪ್ರಶ್ನೆ. ಸೊ ಜಾತಕ ಖಂಡಿತ ನೋಡಬೇಕಾ? ವಿವಾಹಕ್ಕೆ ಜಾತಕ ಕೂಡಿ ಬರದೇ ಇದ್ರೆ ಏನು ಮಾಡಬೇಕು? ಸೊ ಈ ಥರ ಪ್ರಶ್ನೆಗೆ ಜ್ಯೋತಿಷ್, ಯಾಕೆಂದರೆ ನಾವು ಇಷ್ಟೆಲ್ಲ ಕಲ್ತಿದ್ದೀವಲ್ಲ, ಜಾತಕ ಹೊಂದಾಣಿಕೆ ಹೇಗೆ ಮಾಡಬೇಕು, ಅಷ್ಟಕೂಟಗಳನ್ನು ಹೇಗೆ ನೋಡಬೇಕು, ದೋಷಗಳನ್ನು ಹೇಗೆ ನೋಡಬೇಕು, ಕಂಪೇರ್ ಮಾಡಬೇಕು, ಎರಡು ಜಾತಕಗಳ ಹುಡುಗಿ ಜಾತಕವನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು, ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ, ಇಷ್ಟೆಲ್ಲ ನಾವು ಅನಲೈಸ್ ಮಾಡೋದು ನೋಡಿದ್ವಿ. ಬಟ್ ಮೇಲಿನ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು, ಅದಕ್ಕೂ ನಾವು ಸಿದ್ಧವಾಗಿ ಇಟ್ಕೊಳ್ಬೇಕು. ಇದನ್ನು ಯಾರನ್ನು ಖಂಡನೆ ಮಾಡೋದು ಬೇಡ, ನಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡೋದು ಬೇಡ, ನಾವು ಇಟ್ಕೊಳ್ಳೋಣ. ಯಾರನ್ನೂ ವ್ಯತಿರೇಕ ಮಾಡೋದು ಬೇಡ. ಯಾರಾದರೂ ಈ ಥರ ಪ್ರಶ್ನೆ ಕೇಳಿದಾಗ ನಮ್ಮ ಸ್ಟ್ಯಾಂಡ್ ಏನು ಅಂತ ನಾವು ಹೇಳಬೇಕಾಗುತ್ತೆ. ಅದು ಅವ್ರಿಗೆ ಕನ್ವಿನ್ಸ್ ಆಗಿರ್ತದೋ ಇಲ್ವೋ ಅದು ಬೇರೆ ವಿಚಾರ. ಬಟ್ ನಮಗಂತೂ ಗೊತ್ತಿರಬೇಕಲ್ಲ. ಹಾಗೆ ಅವರು ಕೋಟ್ ಮಾಡ್ತಾರೆ, ಸಮಾಜದಲ್ಲಿ ಈ ಥರ ಪ್ರವೃತ್ತಿ ಆಗೋದ್ರಿಂದ ಭಾಳಷ್ಟು ಕನ್ಫ್ಯೂಷನ್ ಒಳಗಾಗ್ತವೆ. ಅವರು ಒಂದು ಸಾಮಾಜಿಕ ಕೋಣದಲ್ಲಿ ಹೇಳ್ತಾರೆ, ವಿವಾಹಕ್ಕೆ ಜಾತಕ ಕೂಡಿ ಬರದೇ ಇದ್ದರೆ ಮದುವೆ ಆಗಬಾರ್ದ? ಶ್ರೀರಾಮ ಸೀತೆ ಇವರು ವಿವಾಹ ಅವರೇನು ಜಾತಕ ನೋಡ್ಕೊಳ್ಳಿಲ್ಲ, ಶಿವಪಾರ್ವತಿ ಜಾತಕ ನೋಡ್ಕೊಳ್ಳಿಲ್ಲ, ಕೃಷ್ಣ ಮತ್ತು ರುಕ್ಮಿಣಿ ಇವರು ಜಾತಕ ನೋಡ್ಕೊಳ್ಳಿಲ್ಲ, ಸುಭದ್ರೆ ಅರ್ಜುನನ ಮದುವೆ ಮಾಡಿಕೊಳ್ಳೋ ಕಾಲಕ್ಕೆ ಜಾತಕ ನೋಡ್ಕೊಳ್ಳಿಲ್ಲ, ದ್ರೌಪದಿ ಪಾಂಡವರು ಇವರು ಜಾತಕ ನೋಡ್ಕೊಳ್ಳಿಲ್ಲ. ಇನ್ನು ಬೇರೆ ಮತಸ್ಥ, ಅನ್ಯ ಮತಸ್ಥರು, ಈಗ ಜ್ಯೋತಿಷ್ಯ ಇರೋದು ನಾವು ಮುಂದುವರಿಸ್ತಾ ಇರೋದು ವೇದಕ್ಕೆ ಸಂಬಂಧಪಟ್ಟದಲ್ವ, ವೇದಾಂಗ ಅಂತ ಕರಿತೇವೆ. ವೇದ ಚಕ್ಷು, ವೇದಾಂಗದಲ್ಲಿ 6 ಅಂಗಗಳಲ್ಲಿ ಇದೊಂದು ಭಾಗ. ಸೊ ವೇದವನ್ನು ಒಪ್ಪುವ ಮತ ಯಾವುದು? ನಮ್ಮ ಮತ. ಮಾಯಾವಾದ, ತತ್ವವಾದ, ಶರೀರವಾದ, ಇದಕ್ಕೆ ಸಂಬಂಧಪಟ್ಟ ಪರಂಪರೆಯಲ್ಲಿ ಮಾತ್ರವೇ ಜ್ಯೋತಿಷ್ಯ ನೋಡುವಂಥ ಕ್ರಮ ಇದೆ. ಯಾಕಂದರೆ ವೇದವನ್ನು ಒಪ್ಪಬೇಕು. ವೇದವನ್ನು ಯಾರು ಒಪ್ಪುತ್ತಾರೋ ಅವರೇ ಜ್ಯೋತಿಷ್ಯವನ್ನು ನೋಡ್ತಾರೆ. ಬೌದ್ಧ ಮತ ಆಗಲಿ, ಜೈನ ಮತ ಆಗಲಿ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಜುಡಾಯಿಸಮ್, ಮೀಮಾಂಸಕ ಮತ, ನಾಸ್ತಿಕ ಮತ, ತಾರ್ಕಿಕ ಮತ, ಇವರೆಲ್ಲ ಕೂಡ ವೇದವನ್ನು ಒಪ್ಪೋದಿಲ್ಲ. ಯಾಕಂದರೆ ವೇದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ, ವೇದಾಂಗ. ಯಾಕೆಂದರೆ ಇಸ್ಲಾಂನವ್ರು ಯಾಕೆ ಜಾತಕ ನೋಡೋದಿಲ್ಲ ಅಂತಂದರೆ ಅವರು ವೇದ ಒಪ್ಪೋದಿಲ್ಲ. ಆದರೆ ಶ್ರೀರಾಮ,
ಶಿವಪಾರ್ವತಿಯರು, ಕೃಷ್ಣ, ಇವರೆಲ್ಲ ಕೂಡ ವೇದಕ್ಕೆ ತಕ್ಕಂತೆ ಸಮ್ಮತ ಮಾಡಿದವರು. ಇವ್ರು ಯಾಕೆ ನೋಡ್ಕೊಳ್ಳಿಲ್ಲ? ಸೊ ಜ್ಯೋತಿಷ್ಯದ ಏನಂತಂದರೆ, ನೋಡಿಕೊಳ್ಳಬೇಕು ಅಂತಂಬೋ ಕಂಪಲ್ಷನ್ ನಿಮ್ಗೆ ಎಲ್ಲಿ ಹೇಳಿಲ್ಲ. ಅದು ಸಮಾಜದಲ್ಲಿ ಬಂದಂಥ ಒಂದು ಮಾತೇ ಹೊತ್ತು ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಎಲ್ಲಿ ಬರಲ್ಲ. ನೋಡುವ ಪದ್ಧತಿ ಇದೆ ಅಂತ ಹೇಳಿದ್ದಾರೆ ಹೊತ್ತು ಖಂಡಿತ ನೋಡಲೇಬೇಕು ಅಂತೇನು ಹೇಳಿಲ್ಲ. ಇದಕ್ಕೆ ನಾನು ಲೌಕಿಕ ದೃಷ್ಟಾಂತವನ್ನು ಕೊಡ್ತೇನೆ. ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಕೊಂಡ್ಕೋಬೇಕು ಅಂದ್ಕೊಳ್ಳಿ. ಭಾಳ ಜನ ಏನು ಮಾಡ್ತಾರೆ, ಫಸ್ಟು ಆ ಪ್ರಾಡಕ್ಟ್ ಬಗ್ಗೆ ನಾನೇನು ಮಾಡ್ತೀನಿ ಅಂತ ಹೇಳ್ತೇನೆ, ಬೇರೆಯವ್ರ ಬಗ್ಗೆ ಬೇಡ. ಯಾವುದಾದ್ರೂ ಒಂದು ಕೊಂಡ್ಕೋಬೇಕಾದ್ರೆ ಅವಶ್ಯಕತೆ ಬೇಕು ಅಂತಾದರೆ, ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ನನ್ನ ಪಾಠಕ್ಕೆ ತುಂಬ ಅನುಕೂಲ ಆಗ್ತದೆ, ಪಾಠ ಹೇಳಲಿಕ್ಕೆ ಅಂತ ಏನಾದರೂ ಬಂದರೆ ಮನಸ್ಸಿಗೆ, ಇಮಿಡಿಯೇಟ್ಲಿ ಏನು ಮಾಡ್ತೇನೆ, ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು. ಏನು ಮಾಡ್ತೇನೆ, ಗೂಗಲ್ ಹೊಡಿತೀನಿ, ಈ ಪ್ರಾಡಕ್ಟ್ ಏನು, ಅದರಲ್ಲಿ ಬರುತ್ತೆ, ಇದು ಇಂಥ ಥರ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದು ಸಲ ಏನು ಮಾಡ್ತೇನೆ, ಸೊ ಅದನ್ನ ಬಗ್ಗೆ ಫಂಕ್ಷನಾಲಿಟಿ ಗೊತ್ತಾಗಬೇಕಲ್ಲ, ಅದನ್ನು ತೊಗೊಂಡೋಗಿ ಯೂಟ್ಯೂಬಲ್ಲಿ ಹಾಕ್ತೇನೆ. ಅದಕ್ಕೆ ಸಂಬಂಧಪಟ್ಟ ವೀಡಿಯೋಗಳೆಲ್ಲ ಬರುತ್ತೆ. ಸೊ ಆ ವಿಡಿಯೋಗಳು ನೋಡಿ ಇದು ನನಗೆ ಅನುಕೂಲ ಹೌದೋ ಅಲ್ಲವೋ ಅಂತ ನೋಡ್ತೇನೆ. ನಂತರ ರಿವ್ಯೂಸ್ ನೋಡ್ತೇನೆ. ಅದು ಈ ಕಾಲದಲ್ಲಿ ಬೆಳೆದು ಬಂದಂಥ ವಿಚಾರ. ರಿವ್ಯೂಸ್ ನೋಡಿ ಈ ಪ್ರಾಡಕ್ಟು ಬಾಳಿಕೆ ಹೇಗಿದೆ, ದ ಕ್ವಾಲಿಟಿ ಆ್ಯಂಡ್ ಸರ್ವೀಸ್ ಹೇಗಿದೆ ಅಂತಂಬೋದಕ್ಕೋಸ್ಕರ ಆ ಪ್ರಾಡಕ್ಟ್ ಯಾರ್ಯಾರು ಕೊಂಡ್ಕೊಂಡಿರ್ತಾರೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ತೇವೆ. ಅದರಲ್ಲಿ ನೆಗೆಟಿವ್ ಅಭಿಪ್ರಾಯ ಕೊಡೋರು ಇದ್ದಾರೆ, ಪಾಸಿಟಿವ್ ಅಭಿಪ್ರಾಯ ಕೊಡೋರು ಇದ್ದಾರೆ. ಎಷ್ಟು ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ, ಎಷ್ಟು ರಿವ್ಯೂಸ್ ಪಾಸಿಟಿವ್ ಬಂದಿದೆ, 5 ಸ್ಟಾರ್ಸ್ ಕೊಟ್ಟವರೆಷ್ಟು, 4 ಸ್ಟಾರ್ಸ್ ಕೊಟ್ಟವರೆಷ್ಟು, ಇಷ್ಟೆಲ್ಲ ನಾನು ನೋಡ್ತೇನೆ. ನೋಡಿದ ಮೇಲೆ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ, ಅಗತ್ಯ, ಪ್ಲಸ್ ನನ್ನ ಬಡ್ಜೆಟ್ಟಿಗೆ ಇದು ತುಂಬ ಫ್ಲೆಕ್ಸಿಬಲ್ ಆಗಿದೆ ಅಂತೆಲ್ಲ ಡಿಸೈಡ್ ಆದಮೇಲೆ ಆಮೇಲೆ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಅಥವಾ ಸ್ಟೋರಿಗೆ ಹೋಗಿ ಕೊಂಡ್ಕೊಳ್ಳೋದು ಆಗ್ತದೆ. ಸೊ ಇದು ಒಂದು ಕ್ರಮ. ಎರಡನೇ ಕ್ರಮ, ಇದು ನಾನು ಮಾಡ್ತೇನೆ. ಎಲ್ಲರೂ ಹಿಂಗೆ ಮಾಡಲ್ಲ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಗೂಗಲ್ ಹಾಕಿ ಯೂಟ್ಯೂಬಲ್ಲಿ ಹಾಕಿ ನೋಡಿ ರಿವ್ಯೂಸ್ ನೋಡಿ ಯಾರು ತೊಗೊಳ್ತಾರೆ, ಭಾಳ ಜನ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ ಮೇಲೆ ಆಮೇಲೆ ಅದರ ಅನುಭವವನ್ನು ಪಡಿತಾರೆ. ಓಕೆ, ಈಗ ಏನಾದರೂ ರೂಲ್ ಏನಾದರೂ ಉಂಟಾ? ಒಂದು ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಖಂಡಿತ ನೀವು ನೆಟ್ಟಲ್ಲಿ ಹುಡುಕಬೇಕು, ಯೂಟ್ಯೂಬಲ್ಲಿ ನೋಡಬೇಕು, ಆಮೇಲೆ ರಿವ್ಯೂಸ್ ಓದಬೇಕು ಅಂತ ಖಂಡಿತ ಕಂಪಲ್ಷನ್ ಏನಿಲ್ವಲ್ಲ, ಐಚ್ಛಿಕ ಅಷ್ಟೇ ಅದು. ಅವರಿಗೆ ಅದರ ಬಗ್ಗೆ ಸಂಪೂರ್ಣ, ಯಾಕೆಂದರೆ ತೊಗೊಂಡ ಮೇಲೆ ರಿಸ್ಕ್ ಬೇರ್ ಮಾಡಬಾರ್ದು. ಇಷ್ಟಕ್ಕೂ ನಾವು ಇಷ್ಟೆಲ್ಲ ಯಾಕೆ ಮಾಡ್ತೇವೆ, ನೆಟ್ಟಲ್ಲಿ ನೋಡೋದಾಗಲಿ ಯೂಟ್ಯೂಬಲ್ಲಿ ಹಾಕೋದಾಗಲಿ ರಿವ್ಯೂಸ್ ನೋಡಿ ಯಾಕೆ ಮಾಡ್ತೇವೆ? ನಾವು ನಮ್ಮ ಕೊಂಡುಕೊಂಡಂಥ ಐಟಮು ಬಾಳಿಕೆ ಬರಬೇಕು, ನಾವು ಕೊಟ್ಟಂಥ ದುಡ್ಡಿಗೆ ಅದು ಚೆನ್ನಾಗಿರಬೇಕು, ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹಾಳು ಮಾಡ್ಕೊಳ್ಳೋದು ಬೇಡ. ಅದು ನಮಗೆ ನಿಜವಾಗೂ ಉಪಯೋಗ ಇಲ್ಲದೇ ಇದ್ದರೆ, ಅದೆಷ್ಟು ಕ್ವಾಲಿಟಿ ಇದ್ರೂ ನನಗೆ ಉಪಯೋಗ ವೇಸ್ಟ್ ಅದು. ಹಾಗಾಗಿ ಅದೆಲ್ಲ ನೋಡ್ತೇವೆ. ಅದೆಲ್ಲ ಮುಂಚಿತವಾಗಿ ಸ್ಟಡಿ ಮಾಡಿ ತೊಗೊಳ್ಬೇಕೋ ಬೇಡೋ ಅಂತಂಬುದು ಮತ್ತೆ ನಿರ್ಧಾರ. ನನ್ನ ಮಿತ್ರರು ಭಾಳ ಜನ ಇದ್ದಾರೆ, ಅವರು ಹೇಳ್ತಾರೆ, ಇದೆಲ್ಲ ಯಾಕಪ್ಪ, ಇದೆಲ್ಲ ಓದಿ ತಲೆ ಕೆಡಿಸ್ಕೊಳ್ಳೋದು ಯಾಕೆ, ಹೋದ್ವೆ ಶಾಪಿಗೆ ಹೋದ್ವೆ, ಅದು ನೋಡಿದ್ವಿ ತೊಗೊಂಡು ಬಂದ್ವಿ ಅಷ್ಟೇ, ಈ ಥರ ಇರಬೇಕು. ಎಷ್ಟೋ ಜನ ಆ ಥರ ಮಾಡೋರಿದ್ದಾರೆ. ಆನ್ಲೈನಿಗೆ ತುಂಬ ದೂರ ಇರ್ತಾರೆ, ಗೂಗಲ್ ಪೇ ಇದೆಲ್ಲ ಕೂಡ ಯಾವುದೂ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಶಾಪಿಗೆ ಹೋಗ್ತಾರೆ, ಪರ್ಚೇಸ್ ಮಾಡ್ಕೊಳ್ತಾರೆ, ಬರ್ತಾರೆ. ಅವ್ರ ರೀಸನ್ ಬೇರೆ ಉಂಟು. ಆನ್ಲೈನಲ್ಲಿ ರಿಪೀಟೆಡ್ ಪ್ರಾಡಕ್ಟ್ಸ್ ಬರುತ್ತೆ, ಯಾರನ್ನ ರಿಜೆಕ್ಟ್ ಮಾಡಿದರೆ ಅದನ್ನೇ ನಮಗೆ ಕಳಿಸ್ತಾರೆ, ಅದರದ್ದು ಉಂಟು. ಎರಡರಲ್ಲೂ ಪಾಸಿಟಿವ್ ನೆಗೆಟಿವ್ಸ್ ಎರಡರಲ್ಲೂ ಇದೆ. ಆದರೆ ನಮಗೆ ಅದರ ಬಗ್ಗೆ ಜ್ಞಾನ ಬೇಕು ಅಂತಂದಾಗ ಸ್ಟಡಿ ಮಾಡಬೇಕಾಗತ್ತೆ, ಯಾವುದೇ ಆಗಲಿ. ಸೊ ನಾವು ಬೇರೆ ವಿಚಾರವೂ ಅಷ್ಟೇ. ಈಗೊಂದು ಅಮೆರಿಕಾಗೆ ಹೋಗ್ಬೇಕು ಅಂದ್ಕೊಳ್ಳಿ, ಅಮೆರಿಕಾದಲ್ಲಿ ಜಾಬ್ ಮಾಡೋಕ್ಕೆ ಹೋಗಬೇಕು. ಏನು ಮಾಡ್ತೇವೆ, ಫಸ್ಟು ಎಲ್ಲಿ ಅಮೆರಿಕಾದಲ್ಲಿ ಜೀವನ ಹೇಗಿರುತ್ತೆ ಏನು ಮಾಡ್ತೇವೆ, ಯಾರನ್ನ ಕೇಳ್ತೇವೆ, ಗೊತ್ತಿದ್ದವರು, ಅಮೆರಿಕಾದಲ್ಲಿ ಇದ್ದವರು, ಅಲ್ಲಿ ನಮಗೆ ಗೊತ್ತಿದ್ದವ್ರು ಯಾರನ್ನ ಇದ್ದಾರಾ ಅಥವಾ ಹೋಗಿ ಬಂದವರು ಯಾರನ್ನ ಇದ್ದಾರಾ, ಅವರನ್ನು ಕೇಳಿ ತಿಳ್ಕೊಳ್ತೇವೆ. ನೋಡಪ್ಪ, ಅಲ್ಲಿ ನಾವು ಹೋಗ್ಬೇಕು, ಹಿಂಗೆ ಆನ್ಸೈಟ್ ಆಪರ್ಚುನಿಟಿ ಬಂದಿದೆ, ಹೋಗಬೇಕು, ಹೇಗೆ ಅಲ್ಲಿ ಅಡುಗೆ ನಮ್ಮ ಊಟಗಳು ಸಿಗುತ್ತಾ, ನಮ್ಮ ಪದಾರ್ಥಗಳು ಸಿಗುತ್ತಾ, ನಾ ಇರೋ ಏರಿಯಾಲಿ ಯಾರನ್ನ ನಮಗೆ ಗೊತ್ತಿದ್ದವ್ರು ಯಾರನ್ನ ಇದ್ದಾರಾ, ಏನಾದರೂ ದೇವಸ್ಥಾನಗಳೇನಾದರೂ ಇದೆಯಾ, ಕಷ್ಟ ಬಂದ ಹೇಗೆ, ಅಲ್ಲಿ ಜೀವನ ಹೇಗೆ, ಎಲ್ಲವನ್ನೂ ಕೇಳಿ ತಿಳ್ಕೊಡ್ತೇವೆ. ಅದು ಯಾರನ್ನು ಕೇಳ್ತೇವೆ, ಹೋಗಿ ಬಂದವರನ್ನು, ಎಕ್ಸ್ಪೀರಿಯನ್ಸನ್ನು ಪಡಿತೇವೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಮುಂಚಿತವಾಗಿ ಸ್ಟಡಿ ಮಾಡಿ ಹೋಗ್ತೇವೆ, ಅಲ್ಲಿ ಕೆಲಸ ತುಂಬ ಸುಲಭ ಆಗ್ತದೆ. ಇಲ್ಲದೇ ಇದ್ರೆ ಇಲ್ಲ ಫಸ್ಟು ಹೋಗ್ಬಿಡೋಣ ಆಮೇಲೆ ಅಲ್ಲಿ ಹೋಗಿ ನೋಡ್ಕೊಳ್ಳೋಣ ಅಂತಂದರೆ ಹೋಗ್ಬೋದು, ಆದರೆ ಅದಕ್ಕೂ ರಿಸ್ಕ್ ಹ್ಯಾಂಡಲ್ ಮಾಡಲಿಕ್ಕೆ ಇರಬೇಕು. ಓಕೆ, ಸೊ ಈ ಥರ
ಚಿಕ್ಕಂದಾಗ ನಾನು ಸುಮಾರು 2ನೇ ಕ್ಲಾಸಲ್ಲಿದ್ದಾಗ ನನಗೆ ಒಂದು ಪಾಠ ಇತ್ತು. ಸಣ್ಣ ಮಕ್ಕಳಿಗೆ ಚಿಕ್ಕ ಚಿಕ್ಕ ಕಥೆಗಳು ಹೇಳ್ತಾರೆ. ಸಮಯ ಜಾಸ್ತಿ ವೇಸ್ಟ್ ಮಾಡಲ್ಲ, ಇದನ್ನು ಹೇಳಿ ಮುಂದುವರಿಸ್ತೇನೆ. ಸುಮತಿ, ಕಾಲಮತಿ, ಮಂದಮತಿ, ಇದು ತೆಲುಗು ಪಾಠ, ಬಟ್ ನಾನು ಕನ್ನಡದಲ್ಲಿ ಹೇಳ್ತೇನೆ. ನಾವು ಓದಿದ್ದು ತೆಲುಗು, ಮಾತೃಭಾಷೆ ಕನ್ನಡ. ಸುಮತಿ, ಕಾಲಮತಿ, ಮಂದಮತಿ 3 ಮೀನುಗಳಿತ್ತು. ಈ ಯಾರಾದರೂ ಮೀನನ್ನು ಹಿಡ್ಕೊಳ್ಳಿಕ್ಕೆ ಬರ್ತಾರಲ್ಲ, ಆ ಹಿಡ್ಕೊಳ್ಳಿಕ್ಕೆ ಬರ್ತಾರಂತ ಎಂಬ ವಿಷಯ ಶುದ್ಧಿ ಗೊತ್ತಾಯಿತು. ಮೊದಲು ಸುಮತಿ ಅಂತೇನು ಮಾಡಿ ತುಂಬ ಆಲೋಚನೆ ಮಾಡಿ ಅದು ನೀರಲ್ಲಿ ಹೋಗಿ ಬೇರೆ ಕಡೆ ಒಂದು ನದಿಯಲ್ಲೋ ಸರೋವರವೋ ಸೇರಿಕೊಳ್ಳುತ್ತೆ. ಸರಿ, ಎರಡನೇದು ಏನು ಮಾಡ್ತದೆ, ಕಾಲಮತಿ ಎಂಬುದು ಬಂದಾಗ ನೋಡ್ಕೊಳ್ಳೋಣ. ಅವನು ಬಂದ, ಇಮಿಡಿಯೇಟ್ಲಿ ಬುದ್ಧಿವಂತಿಗೆ ಆಲೋಚನೆ ಮಾಡಿತ್ತು. ಅವನು ಅದನ್ನು ಹಿಡಿದು ಹೊರಗೆ ಹಾಕಿದ, ಬುಟ್ಟಿಯಲ್ಲಿ ಹಾಕಿದ. ಅದೇನು ಮಾಡ್ತದೆ, ಸತ್ತಂಗೆ ಆ್ಯಕ್ಷನ್ ಮಾಡ್ತದೆ. ಅವನಿದು ಸತ್ತು ಹೋಗಿದೆ ಅಂತ ಮತ್ತೆ ನೀರಲ್ಲಿ ಹಾಕ್ತಾನೆ, ಅದು ತಪ್ಪಿಸ್ಕೊಂಡು ಹೋಗ್ತದೆ. ಮೂರನೇದು ಮಂದಮತಿ ಅಂತ ಇರ್ತದೆ. ಅದಕ್ಕೆ ಏನು ಮಾಡಬೇಕೋ ಗೊತ್ತಾಗಲ್ಲ, ಆ ಟೈಮಲ್ಲಿ ರಿಯಾಕ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ. ಅದೇನು ಮಾಡ್ತದೆ, ಸಿಗಾಕ್ಕೊಂಡು ತನ್ನ ಜೀವನವನ್ನು ಕಳ್ಕೊಡ್ತದೆ. ಇದು ಪಾಠ. ಆಗ ಟೀಚರ್ ಹೇಳಿದೆ ಅಂದರೆ ಅದಕ್ಕೆ ಮುಂಚಿತವಾಗಿ ನಾವು ವಿಷಯವನ್ನು, ವಿವೇಕವನ್ನು ಉಪಯೋಗ ಮಾಡಿ ಸಮಸ್ಯೆಗಳ ಬರಲಾರದೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಕೆಲವಿನ ಜನ ಈ ಮದುವೆ ವಿಚಾರದಲ್ಲೂ ಅಷ್ಟೇ, ಜಾತಕವನ್ನು ನೋಡಬೇಕೋ ಬೇಡವೋ ಇದು ಎಲ್ಲಿ ಶಾಸ್ತ್ರದಲ್ಲಿ ಮ್ಯಾಂಡೇಟ್ರಿ ಹೇಳಲಿಲ್ಲ. ನಿಮಗೆ ಹ್ಯಾಂಡಲ್ ಮಾಡಲಿಕ್ಕಂತಲೂ ಮುಂಚಿತವಾಗಿ ತಿಳ್ಕೊಳ್ಳೋರಿದ್ದಾರೆ. ಯಾಕೆಂತಂದ್ರೆ ರಿಸ್ಕ್ ಯಾಕೆ, ಮುಂಚಿತವಾಗಿ ತಿಳ್ಕೊಳ್ಳೋಣ ಅಂತಿರ್ತಾರೆ. ಇನ್ನು ಕೆಲವಿನ ಜನ ಆ ಸಮಯದಲ್ಲಿ ರಿಯಾಕ್ಟ್ ಮಾಡೋಣ, ಈಗಿಂದ ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅಂತಿರ್ತಾರೆ. ಇನ್ನು ಕೆಲವಿನ ಜನ ಯಾಗೂ ಭಗವಂತ ಏನೋ ಈ ಜನ್ಮದಲ್ಲಿ ಬರೆದಿದೆ, ನನಗೆ ನಾನೀಗ ಈ ಥರ ಕಷ್ಟಪಡಬೇಕು ಅಂತ ಬರೆದಿದೆ, ಅಡ್ಜಸ್ಟ್ ಆಗಿ ಮಾಡೋಣ. ಈ 3 ಥರ ಜನಗಳು ಇರ್ತಾರೆ. ಕೇವಲ ಮದುವೆ ಮಾಡಿಕೊಳ್ಳೋದು ಒಂದೇ ಅಲ್ಲ, ಈ ಜಾತಕ ಹೊಂದಾಣಿಕೆ ಇದೆಲ್ಲ ನೋಡುವುದು ಯಾಕೆ ಅಂತಂದರೆ ಮುಂಚಿತವಾಗಿ ಸ್ಟಡಿ ಮಾಡೋದು. ತಪ್ಪೇನಿಲ್ಲ, ಸ್ಟಡಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಖಂಡಿತ ನೋಡಬೇಕು ಅಂತಂಬ ಸಿದ್ಧಾಂತ ಎಲ್ಲಿ ಇಲ್ಲ ಜ್ಯೋತಿಷ್ಯದಲ್ಲಿ. ಅದು ನಮ್ಮ ಸಮಾಜ ಮಾಡಿಕೊಂಡಿದ್ದಾರೆ. ಅದಕ್ಕೆ ಶಾಸ್ತ್ರವನ್ನ ಮೇಲೆ ಆಪಾದನೆ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲಿ ಕೂಡ ನೀವು ಇದು ಬೃಹತ್ ಪರಾಶರ, ಬೃಹತ್ ಜಾತಕ ಎಲ್ಲಿ ನೋಡಿ, ನೀವು ನೋಡಬೇಕು ಅಂತಿಲ್ಲ, ಹೀಗೆ ಇದೆ ಅಂತ ಹೇಳ್ತಾರಷ್ಟೇ ಗುರುಗಳು. ಯಾರಿಗಾದರೂ ಮುಂಚಿತವಾಗಿ ಸ್ಟಡಿ ಮಾಡಬೇಕು ಅಂತಿದ್ರೆ ಅವ್ರು ಮಾಡ್ಬೋದು. ಇಲ್ಲದಿದ್ದರೆ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ ಕೊಂಡ್ಕೊಳ್ಳಿ ಆನ್ಲೈನಲ್ಲಿ. ಅದೇ ರೀತಿ ಡೈರೆಕ್ಟಾಗಿ ನೀವು ಮದುವೆ ಮಾಡ್ಕೊಂಡ್ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿ ಒಂದು ಈಗ ನೋಡಿ, ಈ ಕೇಸಲ್ಲಿ ರಾಮ ಸೀತಾ ಅವರಿಬ್ಬರು ಜಾತಕ ನೋಡ್ಕೊಳ್ಳಿಲ್ವಲ್ಲ. ಓಕೆ, ಕ್ಷತ್ರಿಯ ಧರ್ಮದಲ್ಲಿ ಸ್ವಯಂವರ ಅಂತಿತ್ತು. ಆದರೂ ಶ್ರೀರಾಮ ನಮಗೆ ಕತೆಗಳು ಸಿನಿಮಾದಲ್ಲಿ ತೋರಿಸೋದೇ ತಪ್ಪುವುದು, ಅದನ್ನು ನಾವು ಮಾಡಲಿಕ್ಕೆ ಬರಲ್ಲ. ಯಾಕೆಂದರೆ ಅವನು ಸ್ವಯಂವರಕ್ಕೆ ಅಟೆಂಡ್ ಆದ, ಶಿವಧನಸ್ಸನ್ನು ಎತ್ತಿದ, ಆಕೆ ಬಂದು ಕೊರಳಿಗೆ ಹಾರ ಹಾಕಿದ್ಲು. ಇದು ತಪ್ಪು. ಶಿವಧನಸ್ಸನ್ನು ಎತ್ತಿದ್ದು ಸತ್ಯ. ಆಮೇಲೆ ನಾನು ಈಗ ಮದುವೆ ಮಾಡಿಕೊಳ್ಳೋ ಪ್ರಸಂಗ ಬಂದಿದೆ, ನೀವು ಬಂದು ಸೆಲೆಕ್ಟ್ ಮಾಡಿ ನೋಡಿ, ನೀವು ಎಸ್ ಅಂದರೆ ನಾನು ಮದುವೆ ಮಾಡಿಕೊಳ್ತೇನೆ ಅಂತೇಳಿ ದಶರಥನಿಗೆ ಮೆಸೇಜ್ ಕಳಿಸಿದ. ದಶರಥರು ವಸಿಷ್ಠನ್ನು ಕೇಳಿದರು, ಈ ಥರ ಮದುವೆ ಮಾಡಿಕೊಳ್ಳಬಹುದಾ, ಆ ಹುಡುಗಿ ಯೋಗ್ಯಳೆ, ನಮ್ಮ ಮನೆತನಕ್ಕೆ ಧಾರ್ಮಿಕ ಜೀವನಕ್ಕೆ ಏನು ಆಗುತ್ತಾ ಅಂತ ವಸಿಷ್ಠನ್ನು ಕೇಳ್ತಾರೆ. ವಸಿಷ್ಠ ಜನಕ ಮಹಾರಾಜಂತ ರಾಜರ್ಷಿ ವೀರೇ ಯಾರೂ ಇಲ್ಲ, ತುಂಬ ಧರ್ಮಿಷ್ಠಿ, ಅದು ನಿಮಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾನೆ. ಆಮೇಲೆ ದಶರಥ ಮಹಾರಾಜ ಹೋಗಿ ಎಲ್ಲ ಮಾತುಕತೆ ಆದಮೇಲೆ ಆಮೇಲೆ ಮದುವೆ ಆಗುತ್ತೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂಥ ಪ್ರಸಂಗ. ಸಿನಿಮಾದಲ್ಲಿ ಇಷ್ಟೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಶಿವಧನ ಸೇತು ಬಿಡ್ತಾನೆ, ಆಕೆ ಬಂದು ಕೊರಳಿಗೆ ಹಾರ ಹಾಕ್ಬಿಡ್ತಾನೆ. ಆದರೆ ಅಲ್ಲಿ ಜಾತಕ ನೋಡಿಲ್ಲ ಅಂತ ಯಾರು ಹೇಳ್ತಾರೆ? ಯಾರೂ ಹೇಳಿಲ್ಲ. ನೋಡಿಕೊಂಡಿಲ್ಲ ಅಂತಂದರೆ ಯಾವುದೊಂದು ಸ್ಟೇಟ್ಮೆಂಟ್ ಕೊಟ್ಟಿರಬೇಕು. ಎಲ್ಲಾದರೂ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೆದ್ರೆ ಹೇಳಿರಬೇಕು, ರಾಮ ಸೀತಾ ಅವರಿಬ್ಬರು ಜಾತಕ ನೋಡಿಕೊಳ್ಳಿಲ್ಲ ಅಂತ ಬರೆದಿರಬೇಕು. ಬಟ್ ಆ ಥರ ಉಲ್ಲೇಖನ ಏನೂ ಇಲ್ಲ. ಸೊ ಇಲ್ಲದ ಕಾರಣ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ ಅವ್ರು ನೋಡ್ಕೊಂಡಿದ್ದಾರೆ. ಈಗ ಗೊತ್ತಿಲ್ಲದಾಗ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ರೈಟ್, ನೆಕ್ಸ್ಟ್ ಎರಡನೇ ಶಿವಪಾರ್ವತಿ. ಯಾಕೆಂತಂದರೆ ಅವರ ನೋಡಿಕೊಳ್ಳದಿದ್ದರೂ ಕೂಡ, ನೋಡಿಕೊಳ್ಳಿಲ್ಲ ಅಂತ ನಾನು ಅಂದ್ಕೊಳ್ಳೋಣ, ನೋಡಿಕೊಳ್ಳಿಲ್ಲ ಮದುವೆ ಮಾಡಿಕೊಂಡ್ರು ಅಂದ್ಕೊಂಡ್ರು ಕೂಡ ರಿಸ್ಕನ್ನು ಫೇಸ್ ಮಾಡಿದರು. ನಾವ್ಯಾರನ್ನ ರಾಮ ಸೀತಾ ಇದ್ದಂಗೆ ಫೇಸ್ ಮಾಡಲಿಕ್ಕೆ ನಾವ್ಯಾರನ್ನ ಸಿದ್ಧ ಇದ್ದೀವ? ಜಾತಕದ ಪ್ರಾಬ್ಲಮ್ ಅಂತ ನಾನು ಹೇಳೋದು. ಜಾತಕದ ಎಕ್ಸ್ಪ್ಲೈನ್ ಮಾಡಿದರೂ ಕೂಡ ನಿಮಗೆ ರಾಮನ ಜಾತಕ ನೋಡಿ, ರಾಮದೇವರಂಥ ಜಾತಕವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬೇಕಾದಂಥ ಕೆಪಾಸಿಟಿ ನಮಗಿಲ್ಲ. ಬಟ್ ಸಬ್ಜೆಕ್ಟ್ ಗೊತ್ತಿದೆ, ಆದ ಕಾರಣ ಸಬ್ಜೆಕ್ಟ್ ಪ್ರಕಾರ ನೋಡಿದ್ರೆ ಕರ್ಕಲಗ್ನ, ಸಪ್ತಮ ಅಷ್ಟಮಾಧಿಪತಿಯಾದಂಥ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ.
ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಯೋಗ್ಯವಾದಂಥ ಹೆಣ್ಣಿನ ಜೊತೆ ಮದುವಾಯಿತು. ಅಷ್ಟಮಾಧಿಪತಿಗಳು ಉಚ್ಚ ಸ್ಥಾನದಾಗಿದ್ದಾನೆ, ಏನಾಯಿತು? ಬಿಟ್ಟು ಹೋಗಿದ್ದು ಆಯಿತು. ಸೀತಾದೇವಿಯನ್ನು ಬಿಟ್ಟ. ಸೊ ರಾಮ ಬಿಡುವಾಗಲೇ ಪ್ರಿಪೇರ್ ಇದ್ದ. ರಾಮ ಜಾತಕ ನೋಡ್ಕೊಳ್ಳಿಲ್ಲ, ಪ್ರಿಪೇರ್ ಇದ್ದ. ನಾವು ಪ್ರಿಪೇರ್ ಇರ್ತೀವ? ಫೇಸ್ ಮಾಡೋಣ, ಚೆನ್ನಾಗಿದ್ರೆ ಇರೋಣ, ಇಲ್ಲಾಂದರೆ ಬಿಟ್ಬಿಡೋಣ, ಕಷ್ಟಗಳು ಬಂದರೆ ಫೇಸ್ ಮಾಡಿ, ಈ ಥರ ಯಾರಾದರೂ ರೆಡಿ ಇದ್ದಾರಾ? ಅಸಲು ರಾಮದೇವರು ಫೋಟೋ ಹಾಕಲಿಕ್ಕೆ ಕೂಡ ಸಂದೇಹ ಮಾಡುವಂಥ ಈ ಜನ ಲಗ್ನಪತ್ರಿಕೆ ಮೇಲೆ. ಯಾಕಂದರೆ ರಾಮ ಬೇಡಪ್ಪ, ಅಸಲು ಸೀತೆ ಅಂತ ಹೆಸರಿಡೋದ್ರಲ್ಲಿ ಮಗುವಿಗೆ, ಯಾಕೆಂದರೆ ಸೀತೆ ಇದ್ದಂಗೆ ಕಷ್ಟಪಡ್ತಾಳೆ ಅಂತೇಳಿ. ಪ್ರಿಪೇರ್ಡ್ ಆಗಿದ್ದರೆ ಜಾತಕ ನೋಡೋ ಅಗತ್ಯವೇ ಇಲ್ಲ. ಅದಕ್ಕೆ ನೋಡಿ, ನಾನು ಪ್ರಾರಂಭದಲ್ಲಿ ನಿಮಗೆ ಪಾಠದಲ್ಲಿ ಹೇಳಿದ್ರೆ, ಪ್ರೀತಿ ಸಂಬಂಧಪಟ್ಟ ವಿವಾಹದಲ್ಲಿ ಜಾತಕವನ್ನು ನೋಡಬಾರದು. ಯಾಕೆಂದರೆ ಆಲ್ರೆಡಿ ಪ್ರಿಪೇರ್ಡ್. ನಾವು ಎಷ್ಟೇ ಕಷ್ಟ, ಪ್ರೀತಿ ಅಂದರೆ ವಿವಾಹ ಅಂದರೆ ಏನು, ನಾವೆಷ್ಟೇ ಕಷ್ಟ ಬರಲಿ ನಾವು ಒಬ್ಬರ ಕೈ ಒಬ್ಬರು ಬಿಡೋಲ್ಲ, ಆಲ್ರೆಡಿ ಫಿಕ್ಸ್ ಆಯ್ತಲ್ವಾ. ಮದುವೆ ವೇಳೆ ಸಪ್ತಪದಿ ಹಾಕೋ ಕಾಲಕ್ಕೆ ಅವ್ರು ಹೇಳ್ತಾರೆ ಮಂತ್ರಗಳಲ್ಲಿ, ನಾನು ಇವರನ್ನು ಎಷ್ಟೇ ಕಷ್ಟ ಬಂದ್ರೂ ಇವರನ್ನೇ ಅನುಸರಿಸ್ತೇನೆ. ಫಿಕ್ಸ್ ಆದ ಮೇಲೆ ಇವರು ಮುಂಚೆನೇ ಫಿಕ್ಸ್ ಆಗಿಬಿಟ್ಟು ಎಲ್ಲ ಕಡೆ ಪಾರ್ಕ್ ಹೋಗಿ ಎಲ್ಲ ಕಡೆ ಓಡಾಡ್ತಾರೆ. ಆಲ್ರೆಡಿ ಮೆಂಟಲಿ ದೇ ಆರ್ ಫಿಕ್ಸ್ಡ್. ಅಂಥವ್ರಿಗೆ ಜಾತಕ ನೋಡೋದು ಯಾಕೆ? ಅಷ್ಟು ಅವಶ್ಯಕತೆಯೇ ಇಲ್ಲ. ಕೂಡಿ ವಿವಾಹಕ್ಕೆ ಜಾತಕ ಕೂಡಿ ಬರುವುದು ಅಗತ್ಯವೇ? ಯಾವ ಬರ್ತೀವಿ ಪ್ರಶ್ನೆ? ನಾನು ಆಲ್ರೆಡಿ ಫಿಕ್ಸ್ ಆದಾಗ ಬರುತ್ತೆ. ಫಿಕ್ಸ್ ಆದಮೇಲೆ ಜಾತಕ ನೋಡೋ ಪದ್ಧತಿ ಇಲ್ಲ. ಎರಡನೇದು, ಜಾತಕ ಕೂಡಿ ಬರದ ಪಕ್ಷದಲ್ಲಿ ವಿವಾಹಕ್ಕೆ ಮುಂದುವರಿಯೋದು ಯೋಗ್ಯವೇ? ಅಸಲು ಕೂಡಿ ಬರದೇ ಇದ್ದರೆ ಯಾಕೆ? ಅಂದರೆ ಇನ್ನು ಕೂಡಿ ಬರೋದು ಅಂದರೆ ನನ್ನ ಉದ್ದೇಶ ಏನಂತಂದರೆ, ನನಗೆ ಅನುಕೂಲವಾಗಿ ಮ್ಯಾಚ್ ಆಗದೇ ಇದ್ದರೆ. ಮ್ಯಾಚ್ ಆಗದೇ ಇದ್ದರೆ ಯಾರಾದರೂ ಮಾಡ್ಕೊಳ್ತಾರೆ? ಮ್ಯಾಚ್ ಆಗದೇ ಇದ್ದರೆ, ಮ್ಯಾಚ್ ಆದ್ರೆ ತಾನೇ ಮಾಡ್ಕೊಳ್ತಾರೆ. ಒಂದು ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೂ ಕೂಡ ಅವನ ಆ್ಯಟಿಟ್ಯೂಡು ಮ್ಯಾಚ್ ಆದರೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ತೇವೆ. ನಮಗೆ ಇಷ್ಟವಾದದ್ದನ್ನೇ ನಾವು ಪಡಿತೇವೆ. ಇಷ್ಟ ಇಲ್ಲದ ಯಾರಾದರೂ ಪಡಿತಾರೆ? ಹಾಗೆ ಯೋಗ್ಯವಿಲ್ಲದನ್ನು ಯಾರಾದರೂ ಆ್ಯಕ್ಸೆಪ್ಟ್ ಮಾಡ್ತಾರೆ? ಅಂದರೆ ಆಲ್ರೆಡಿ ಫಿಕ್ಸ್ ಆಗಿರಬೇಕು. ಫಿಕ್ಸ್ ಆದ ಮೇಲೆ ಜ್ಯೋತಿಷ್ಯ ನೋಡುವಂಥ ಪರಂಪರೆ ಇಲ್ಲ. ಹಾಗಾಗಿ ಈ ಪ್ರಶ್ನೆ ಅರೈಸೇ ಆಗೋದಿಲ್ಲ. ಸೊ ಶಿವ ಪಾರ್ವತಿ, ಕೃಷ್ಣ ರುಕ್ಮಿಣಿ, ದ್ರೌಪದಿ ಪಾಂಡವರು, ಸುಭದ್ರೆ ಅರ್ಜುನ, ಇವರು ಕಷ್ಟಗಳನ್ನು ಪಟ್ಟಿದ್ದಾರೆ. ನಾವು ಅದು ಪ್ರಿಪೇರ್ ಆಗಿ ರೆಡಿ ಇದ್ದೀವ? ಯಾರಾದರೂ ರೆಡಿ ಇದ್ದರೆ ಏನು ನೋಡೋ ಅವಶ್ಯಕತೆ ಇಲ್ಲ. ನೋಡೋ ಉದ್ದೇಶ ಒಂದೇ, ಜಾತಕವನ್ನಾಗಲಿ ಯಾವುದೇ ನಮ್ಮಲ್ಲಿ ಅವಕಾಶ ಇದೆ. ನಮ್ಮ ಸನಾತನ ವೈದಿಕ ಧರ್ಮದಲ್ಲಿ ಮುಂಚಿತವಾಗಿ ತಿಳ್ಕೊಳ್ಳೋ ಅವಕಾಶ ಇದೆ, ಆದ ಕಾರಣ ನಾವು ನೋಡ್ತೇವೆ. ಕಂಪಲ್ಷನ್ ಇಲ್ಲ, ಮ್ಯಾಂಡಟರಿ ಅಲ್ಲ, ಐಚ್ಛಿಕ, ಅವರವರಿಷ್ಟ. ಅದು ನೋಡಿಕೊಳ್ಳೇಬೇಕು ಅಂತ ಸಮಾಜದಲ್ಲಿ ಮಾಡಿಕೊಂಡಂಥ ಯಾಕಂದರೆ ಹಿರಿಯರು ಹೇಳ್ತಾರೆ, ನಿಮಗೇನು ಗೊತ್ತಿರಲ್ಲಪ್ಪ, ಇಷ್ಟೆಲ್ಲ ಇರುತ್ತೆ, ಇದನ್ನು ನೋಡಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನಮಗೇನೂ ಗೊತ್ತಿರಲ್ಲ, ನಮಗೆ ಪ್ರೀತಿ ಮಾಡಲಿಕ್ಕೆ ಮಾತ್ರ ಗೊತ್ತು. ಪ್ರೀತಿ ಮಾಡಿದ ಮೇಲೆ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಮಾಡಬೇಕು ನಮಗೆ ಗೊತ್ತಿಲ್ಲ. ಆದ ಕಾರಣ ನಮಗೆ ಅವರು ಗೈಡ್ ಮಾಡೋದು ಪರಂಪರೆ ಉಂಟು. ಅದರ ಉದ್ದೇಶ ಇದು. ಆದರೆ ಮದುವೆ ಮಾಡಿಕೊಂಡ ಮೇಲೆ ಕಷ್ಟಪಟ್ಟವರಿಲ್ವಾ? ಜಾತಕಗಳೆಲ್ಲ ನೋಡಿ ಮದುವೆ ಮಾಡಿಕೊಂಡ್ರೂ ಕೂಡ ಕಷ್ಟಗಳ ಪಟ್ಟೋರಿಲ್ವಾ? ಶ್ರೀರಾಮ ಸೀತನೇ ಕಷ್ಟಪಟ್ಟಾಗ ನಮ್ಮಂಥವದೇನು ಕತೆ? ಕಷ್ಟ ಬರುತ್ತೆ, ಎಲ್ಲರಿಗೂ ಕಷ್ಟ ಬರುತ್ತೆ. ಆದರೆ ಜ್ಯೋತಿಷ್ಯ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ಕಷ್ಟದ ಡೆನ್ಸಿಟಿಯನ್ನು ಕಡಿಮೆ ಮಾಡುತ್ತೆ ಅಷ್ಟೇ. ಈ ಯಾವ ಜ್ಯೋತಿಷ್ಯನೇ ಆಗಲಿ, ನಿಮಗೆ ನಾವು ಜಾತಕ ನೋಡಿದರೆ ನಿನ್ನ ಜೀವನದಲ್ಲಿ ಕಷ್ಟವೇ ಬರೋದಿಲ್ಲ ಅಂತ ಯಾರೂ ಅಶ್ಯೂರ್ ಕೊಡೋದಿಲ್ಲ. ಅಸಲು ಜ್ಯೋತಿಷ್ಯ ಶಾಸ್ತ್ರವೇ ನಿಮಗೆ ಅಶ್ಯೂರ್ ಕೊಡೋಲ್ಲ. ಜ್ಯೋತಿಷ್ಶಾಸ್ತ್ರ ಹೇಗೆ ಇರುತ್ತೆ ನಿನ್ನ ಮಾರ್ಗ, ನೀನು ತಗೊಳ್ಳೋವಂಥ ಡೆಸಿಷನ್ಸ್ ಮೇಲೆ ಹೇಗಿರುತ್ತೆ ಅಂತ ಹೇಳುತ್ತೆ ಅಷ್ಟೇ. ಅಷ್ಟೇ ಆಗಲಿ ಜಾತಕ ನೋಡಿಬಿಟ್ರೆ 100% ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಯಾರೂ ಅಶ್ಯೂರ್ ಕೊಡಲ್ಲ. ನಾವು ಸ್ಟಡಿ ಮಾಡ್ತೀವಿ ಅಷ್ಟೇ. ಆನ್ಲೈನಲ್ಲಿ ನಾವು ರಿವ್ಯೂ ಎಲ್ಲ ಯಾಕೆ ಮಾಡೋದು? ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಷ್ಟೇ. ನಾವು ರಿವ್ಯೂ ಮಾಡಿದಷ್ಟು ಮಾತ್ರಕ್ಕೆ ಆ ಪ್ರಾಡಕ್ಟ್ ಪರ್ಫೆಕ್ಟಾಗಿರುತ್ತೆ ಅಂತಲ್ಲ. ಪರ್ಫೆಕ್ಷನ್ ಅಂತಂಬೋದು ಆಯ್ಕೆ ಮೇಲೆ ಡಿಪೆಂಡ್ ಆಗ್ತದೆ. ಆ ಆಯ್ಕೆಯನ್ನು ನೀವು ಚೆನ್ನಾಗಿ ಮಾಡಬೇಕಾದ್ರೆ ನೀವು ವಿಷಯಗಳು ಬೇಕು. ನಮ್ಮ ಬುದ್ಧಿಗೆ ಏನು ಬೇಕು? ಇನ್ಫಾರ್ಮೇಷನ್ ಬೇಕಲ್ವಾ? ವಿತೌಟ್ ಇನ್ಫಾರ್ಮೇಷನ್ ಬುದ್ಧಿ ಡೆಸಿಷನ್ ಹೆಂಗೆ ತೊಗೊಳುತ್ತೆ? ಆ ಡೆಸಿಷನ್ ತೊಗೊಳ್ಳಿಕ್ಕೆ ಇದೆಲ್ಲ ಬೇಕಾಗುತ್ತೆ. ಜ್ಯೋತಿಷ್ಯ ಬೇಕಾದ್ರೆ ಅದಕ್ಕೆ ನಾವು ಒಂದು ಡೆಸಿಷನ್ನ ಪರ್ಫೆಕ್ಟಾಗಿ ತೊಗೊಳ್ಲಿಕ್ಕೆ ಅಷ್ಟೇ ಆಗಲಿ. ಜ್ಯೋತಿಷ್ಯವೇ ನಿಮ್ಮನ್ನು ಬೈಪಾಸ್ ಮಾಡಿ ಡೆಸಿಷನ್ಸ್ ತೊಗೊಂಡು ಹೇಳಲ್ಲ. ಜ್ಯೋತಿಷ್ಯನ ರೋಲ್ ಏನಂತಂದರೆ, ನೋಡಪ್ಪ ಈ ಹುಡುಗಿಯನ್ನು ಮಾಡಿಕೊಂಡ್ರೆ ಈ ಥರ ಜೀವನ ಇರುತ್ತೆ, ಈ ಹುಡುಗಿಯನ್ನು ಮಾಡಿಕೊಂಡ್ರೆ ಈ ಥರ ಜೀವನ ಮಾಡುತ್ತೆ. ಚಾಯ್ಸ್ ಈಸ್ ಯುವರ್ಸ್. ನೀನು ಯಾವುದನ್ನು ಬೇಕಾದ್ರೂ ನೀನು ಆಯ್ಕೆ ಮಾಡಿ. ಅಂದರೆ ಪ್ರಾಬ್ಲಮ್ ಯಾವುದು ಕಡಿಮೆ ಇರುತ್ತೆ ಅದನ್ನು ಮಾಡಿಕೊಡ್ತೇವೆ ಅಷ್ಟೇ. ರಿಸ್ಕ್ ಯಾವುದು ಕಡಿಮೆ ಅದನ್ನೇ ಮಾಡಿಕೊಡ್ತೇವೆ. ನಾವು ನಾವು ನಮ್ಮ ಜನಜೀವನದಲ್ಲಿ ಅಷ್ಟೇ ಅಲ್ವಾ, ರಿಸ್ಕ್ ಯಾವುದು ಕಡಿಮೆ ಇರುತ್ತೆ ಅದನ್ನು ತೊಗೊಳ್ತೇವೆ. ಇಲ್ಲಿಯೂ ಅಷ್ಟೇ. ತೊಗೊಂಡ ಮೇಲೆ ಕೂಡ ರಿಸ್ಕ್ ಬಂತು ಅಂತಂದರೆ ಏನು ಮಾಡೋಕ್ಕಾಗುತ್ತೆ?
ಈಗ ನಮಗೆ ಪ್ರತಿ ವರ್ಷ ಪ್ರತಿ 5 ವರ್ಷಕ್ಕೆ ಎಲೆಕ್ಷನ್ ಇಡ್ತಾರೆ. ಪ್ರತಿ ವರ್ಷ ನಾವು ಯಾವುದೋ ಒಂದು ಪಾರ್ಟಿ ಪರ್ಫೆಕ್ಟ್ ಪಾರ್ಟಿ ಅಂತ ವೋಟ್ ಹಾಕ್ತೀವಿ. ಆದರೂ ಯಾಕೆ ಸಫರ್ ಆಗ್ತಾ ಇದ್ದೀವಿ? ಯಾಕೆ ಅಂತಂದರೆ ನಮಗೆ ಇರುವಂಥ ಆಲ್ರೆಡಿ 2 ಪಾರ್ಟಿ ಹಾಗೇ ಇರುತ್ತೆ. ಒಳ್ಳೆ ಪಾರ್ಟಿ ಯಾವ್ದು ಸಿಗುತ್ತೆ, ಆ 2ರಲ್ಲಿ ಬೆಸ್ಟ್ ಯಾವುದಂತ ನೀವು ಸೆಲೆಕ್ಟ್ ಮಾಡಬೇಕೇ ಆಗಲಿ. ಪರ್ಫೆಕ್ಟ್ 100% ಪರ್ಫೆಕ್ಟ್ ಪಾರ್ಟಿ ಎಂಬುದು ಇರಲ್ಲ. ಜನಗಳಿಗೋಸ್ಕರ, ಜನಗಳ ಒಂದು ಅನುಕೂಲಕ್ಕೋಸ್ಕರ ಬರುವಂಥ ಪಾರ್ಟಿ ಯಾವುದಿಲ್ಲ. ಯಾವ ಪಾರ್ಟಿ ಬಂದರೂ, ಯಾವ ನಾಯಕ ಬಂದ್ರೂ ದುಡ್ಡು ಕೊಡದೇ ಇದ್ದರೆ ನಾವು ವೋಟ್ ಹಾಕಲ್ಲ. ಯಾವ ಪಾರ್ಟಿ ಬಂದ್ರೂ ಟ್ಯಾಕ್ಸ್ ಕಡಿಮೆ ಮಾಡಿದ್ವಿ, ಟ್ಯಾಕ್ಸ್ ಇಲ್ಲದೆ ಎತ್ತಿಬಿಟ್ಟಿವಿ, ರೇಟ್ ಕಡಿಮೆ ಮಾಡಿದ್ವಿ, ನಿಮ್ಮ ಹಿತಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ, ಯಾವ ಪಾರ್ಟಿನೂ ಮಾಡಲ್ಲ. ಎ ಪಾರ್ಟಿ ಆಗ್ಬೋದು, XYZ ಪಾರ್ಟಿ ಆಗ್ಬೋದು, LMN ಪಾರ್ಟಿ ಆಗ್ಬೋದು, ಯಾವುದಾದ್ರೂ ಅಷ್ಟು. ಆದರೆ ಇದ್ದಿದ್ದರಲ್ಲಿ ಒಳ್ಳೇದು ಆಯ್ಕೆ ಮಾಡಿಕೊಡ್ತೇವೆ, ಪರ್ಫೆಕ್ಟ್ ಅಂತಲ್ಲ. ಜ್ಯೋತಿಷ್ಯ ನಮಗೆ ಇವತ್ತೇನು ಹೆಲ್ಪ್ ಮಾಡುತ್ತೆ ಅಂದರೆ, ಆಲ್ರೆಡಿ ನಿಮಗೆ 4-5 ಜಾತಕ ಇದೆ, ಹುಡುಗಿಯ ಜಾತಕ, ಅದರಲ್ಲಿ ಬೆಸ್ಟ್ ಅಷ್ಟೇ ಆಗಲಿ, ನೀನು ಜಾತಕ ನೋಡಿ ಮದುವೆ ಮಾಡ್ಕೊಂಬಿಟ್ರೆ 100% ನಿಂಗೆ ಪ್ರಾಬ್ಲಮ್ಸೇ ಬರಲ್ಲ. ಶ್ರೀರಾಮನೇ ಬೈಪಾಸ್ ಮಾಡ್ಬೋದು, ಅಷ್ಟು ಥರ ಇರ್ತದೆ. ಯಾವ ಜಾತಕ ಹೇಳಲ್ಲ. ಇದ್ದಿದ್ದರಲ್ಲಿ ಪರ್ಫೆಕ್ಟ್ ಯಾವುದು ಅಂತ ತಿಳಿಸುತ್ತೆ ಅಷ್ಟೇ. ಅದು ಡೆಸಿಷನ್ ತೊಗೊಬಂದು ನಾವೇ. ಹಾಗಾಗಿ ಇದು ಜ್ಯೋತಿಷ್ಯರ ಲೋಪ, ವ್ಯಕ್ತಿಗತವಾದ ಲೋಪವೇ ಹೊತ್ತು ಶಾಸ್ತ್ರದ ಲೋಪ ಹೆಚ್ಚಿಗೂ ಇರಲ್ಲ. ಶಾಸ್ತ್ರ ಯಾವಾಗೂ ಕೂಡ ಖಂಡಿತ ನೀನು ನೋಡಬೇಕು ಅಂತ ನಿಮ್ಮನ್ನು ಒತ್ತಾಯ ಮಾಡಲ್ಲ. ಶಾಸ್ತ್ರ ಒತ್ತಾಯ ಮಾಡಲ್ಲ. ನಮ್ಮ ಸನಾತನ ಧರ್ಮ ಒತ್ತಾಯ ಮಾಡಲ್ಲ. ಅವಕಾಶ ಇದೆ, ಬಳಸ್ಕೊಂಡ್ರೆ ಬಳಸ್ಕೊಟ್ರೆ ಬಿಡು. ಈಗ ವೇದಗಳಿದೆ, ಎಲ್ಲರನ್ನ ಬಲವಂತವಾಗಿ ನೀವು ವೇದ ಓದಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದೆಯಾ? ನಮ್ಮ ಸನಾತನ ಧರ್ಮದಲ್ಲಿ ಡೆಮೋಕ್ರಸಿ ಇದೆ, ಯಾರನ್ನು ಕೂಡ ಒತ್ತಾಯ ಮಾಡೋದಿಲ್ಲ. ಹಾಗಾಗಿ ಈ ಪ್ರಶ್ನೆಯೇ ಅನಗತ್ಯ. ಎರಡನೇದು, ಅಸಲು ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, ಈಗ ಅವ್ರು ಕೊಟ್ಟಂಥ ಆನ್ಸರ್ ಪರ್ಫೆಕ್ಟ್. ಯಾಕೆ ಅಂತಂದರೆ ಜನಗಳಿಗೆ ಏನು ಪ್ರಶ್ನೆ ಕೇಳಬೇಕು ಗೊತ್ತಿರಲ್ಲ. ಯಾಕೆಂತಂದರೆ ಆಲ್ರೆಡಿ ಪ್ರೀತಿ ಮದುವಾಗಿದೆ, ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ ಅಂತಂದಮೇಲೆ ಚಾಯ್ಸ್ ಇಲ್ಲ. ಚಾಯ್ಸ್ ಇದ್ರೇ ಜ್ಯೋತಿಷ್ಯ. ವಿತೌಟ್ ಚಾಯ್ಸ್ ಜ್ಯೋತಿಷ್ಯನನ್ನು ಕನ್ಸಲ್ಟ್ ಮಾಡಬಾರ್ದು. ಎರಡನೇ ವಿಚಾರ, ಜ್ಯೋತಿಷ್ಯನನ್ನು ಅಥವಾ ಶಾಸ್ತ್ರವನ್ನು ಯಾವಾಗ ಕನ್ಸಲ್ಟ್ ಮಾಡಬೇಕು, ಯಾವ ಥರ ಪ್ರಶ್ನೆಗಳು ಕನ್ಸಲ್ಟ್ ಮಾಡಬೇಕು, ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಇಲ್ಲದಿದ್ದರೆ ನಮಗೆ ಆ ಸಬ್ಜೆಕ್ಟಿಂದ ಹೆಲ್ಪ್ ಆಗಲ್ಲ. ಗೊತ್ತಿಲ್ಲದೇ ಇದ್ದರೆ ಹೆಲ್ಪ್ ಆಗಲ್ಲ. ಅದೊಂದು ಪ್ಲೇನಲ್ಲಿ ಹೇಳುತ್ತೆ, ನಾವೊಂದು ಪ್ಲೇನಲ್ಲಿ ಹುಡುಕ್ತಾ ಇರ್ತೇವೆ. ಯಾವಾಗ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ ಅಂತಂದರೆ, ಫಿಸಿಕಲ್ ಆಬ್ಜೆಕ್ಟ್ಸ್, ಫಿಸಿಕಲ್ ಇನ್ಫಾರ್ಮೇಷನ್, ಫಿಸಿಕಲಾಗಿ ನೀವು ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಿ ಜ್ಯೋತಿಷ್ಯಕ್ಕೆ ಪ್ರಯಾರಿಟಿ ಇಲ್ಲ. ಫಸ್ಟ್ ಪ್ರಯಾರಿಟಿ ನಮ್ಮ ಸ್ವಂತ ಬುದ್ಧಿಗೆ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಅದರಿಂದ ಆಲೋಚನೆ ಮಾಡಬೇಕು. ಫಿಸಿಕಲಾಗಿ ಕಾಣುವಂಥದ್ದೆಲ್ಲದಕ್ಕೂ ಕೂಡ ಅಲ್ಲಿ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡೋಂಗಿಲ್ಲ. ಯಾವುದು ಫಿಸಿಕಲಾಗಿ ಕಾಣೋದಿಲ್ಲ, ಯಾವುದು ಅದರ ಪರ್ಯವಸಾನ ಏನಾಗುತ್ತೋ ಗೊತ್ತಿಲ್ಲ, ಅಂಥ ವಿಚಾರಗಳಿಗೆ ಮಾತ್ರವೇ ಶಾಸ್ತ್ರವನ್ನು ನಾವು ಕನ್ಸಲ್ಟ್ ಮಾಡಬೇಕು. ಜ್ಯೋತಿಷ್ಯ ಅಂತಲ್ಲ, ಯಾವುದೇ ಆಗಲಿ, ಅದು ತರ್ಕಶಾಸ್ತ್ರ ಆಗ್ಬೋದು, ಮೀಮಾಂಸ ಆಗ್ಬೋದು, ವೇದಾಂತ ಆಗ್ಬೋದು, ಯಾವುದೇ ಆಗಲಿ, ಗೊತ್ತಿರೋ ವಿಚಾರಕ್ಕೆ ಜ್ಯೋತಿಷ್ಯದ ಅವಶ್ಯಕತೆ ಇಲ್ಲ. ಇನ್ನು ಪರ್ಫೆಕ್ಟಾಗಿ ಹೇಳಬೇಕಾದ್ರೆ, ಇಂದ್ರಿಯ ಗೋಚರ ಆಗುವ ವಿಷಯಗಳಲ್ಲಿ ಶಾಸ್ತ್ರಕ್ಕೆ ಸೆಕೆಂಡ್ ಪ್ರಯಾರಿಟಿ, ಎರಡನೇ ಸ್ಥಾನ. ನಮ್ಮ ಸ್ವಂತ ಬುದ್ಧಿಗೆ ಮೊದಲನೇ ಸ್ಥಾನ. ಯಾವ ವಿಷಯ ಇಂದ್ರಿಯಗಳಿಗೆ ಗೋಚರಕ್ಕೆ ಬರುವುದಿಲ್ಲವೋ, ಯಾವ ವಿಷಯ ಬುದ್ಧಿಗೆ ಸಿಗುವುದಿಲ್ಲವೋ ಅಂಥ ವಿಷಯದಲ್ಲಿ ಶಾಸ್ತ್ರಕ್ಕೆ ಮೊದಲ ಸ್ಥಾನ, ನಮ್ಮ ಬುದ್ಧಿಗೆ ಎರಡನೇ ಸ್ಥಾನ. ಇದು ಹಿರಿಯರ ಮಾತು. ಇದು ನಾವು ಯಾವಾಗೋ ಮರೆತು ಬಹಳ ವರ್ಷ ಆಯಿತು. ಸೊ ಇದು ಗೊತ್ತಿರಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬರು ನನಗೆ ಮೆಸೇಜ್ ಮಾಡಿದರು, ಆಚಾರ್ಯ ಮಗುದು ಹೆಲ್ತ್ ಪ್ರಾಬ್ಲಮ್ ಇದೆ, ಸ್ವಲ್ಪ ನೋಡಬೇಕು. ನಾನು ಹೇಳಿದೆ, ನಾನು ಜಾತಕ ನೋಡೋದಿಲ್ಲ, ನಾ ಪಾಠ ಮಾತ್ರ ಹೇಳುವನು. ನೀವು ಯಾರನ್ನ ಬೇರೆ ಹೆಲ್ತ್ ಪ್ರಾಬ್ಲಮ್ ಅಂತಿದ್ದೀರಾ, ಫಸ್ಟ್ ಗೋ ಟು ಡಾಕ್ಟ್ರನ್ನ ಕೇಳಿ. ಇಲ್ಲ, ಡಾಕ್ಟ್ರ್ ಕೂಡ ಗೊತ್ತಾಗ್ತಾ ಇಲ್ಲ, ನಮಗೆ ಪ್ರಾಪರಾಗಿ ನಮಗೆ ಗೈಡೆನ್ಸ್ ಆಗ್ತಾ ಇಲ್ಲ. ಇನ್ ಕೇಸ್ ಸಿವಿಯರ್ ಪ್ರಾಬ್ಲಮ್ ಇದ್ದರೆ ನನ್ನ ಅಡ್ವೈಸ್ ಕೊಡ್ತೇನೆ, ಶೇರ್ ಮಾಡಿ ಅಂದರೆ ಜಾತಕ ಗೀತಕ ಎಲ್ಲ ಶೇರ್ ಮಾಡಿದರು. ಹೆಲ್ತ್ ಪ್ರಾಬ್ಲಮ್ ಕೇಳಿ, ಏನು ಹೆಲ್ತ್ ಪ್ರಾಬ್ಲಮ್? ಅವರ ಹೆಲ್ತ್ ಪ್ರಾಬ್ಲಮ್, ನಮ್ಮ ಮಗು ದಶೆ ಹೇಗೆ ನಡೀತಿದೆ, ತುಂಬ ಒದ್ದಾಡ್ತಾ ಇದೆ, ಏನು ಪ್ರಾಬ್ಲಮ್ ಹೇಳಿ ಅಮ್ಮ ಅಂತಂದರೆ, ಪ್ರಾಬ್ಲಮ್ ಅವ್ರು ಹೇಳಿದ್ರು,
ತಲೆಯಲ್ಲಿ ತುಂಬ ಹೊಟ್ಟು ಜಾಸ್ತಿ ಆಗಿಬಿಟ್ಟಿದೆ, ಕೆರ್ಕೊಂಡು ಮಗು ಸಾಕಾಗ್ಬಿಟ್ಟಿದೆ, ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಡಾಕ್ಟ್ರ್ ಹತ್ರ ಹೋಗಿ ನಾವು ಮೆಡಿಸಿನ್ಸ್ ಅವ್ರು ಕೊಟ್ಟರು ಕೂಡ ಅದೇನೂ ನಮಗೆ ವರ್ಕೌಟ್ ಆಗ್ತಾಯಿಲ್ಲ, ಕಡಿಮೆ ಆಗ್ತಾಯಿಲ್ಲ. ಜಾತಕದಲ್ಲಿ ನೋಡಿ ಪರಿಹಾರ ತಿಳಿಸಿ. ಏನು ಮಾಡಬೇಕೀಗ? ಒಳಗೆ ಹೃದಯ ರೋಗ ಇದ್ದರೆ ಅಸಲು ಸಸ್ಪೆಕ್ಟೆಡ್ ಹೃದಯ ರೋಗ ಇದೆಯೋ ಇಲ್ಲವೋ, ಇಲ್ಲದಿದ್ದರೆ ಇದು ನೋಡಿ ತಿಳ್ಕೊಬೋದು. ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ಮೇಲೆ ಮತ್ತೆ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕಷ್ಟೆ. ಅದಕ್ಕೆ ಬೇಕಾದ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋ. ಇಲ್ಲಿ ತಲೆ ಕೆರೆತ ಆಗ್ತಾಯಿದೆ ಅಂತೇಳಿ ಜ್ಯೋತಿಷ್ರ ಹತ್ರ ಹೋಗ್ತೀವ? ಇನ್ನು ಕೆಲವಿನ ಜನ ಇದು ಪ್ರಾಕ್ಟಿಕಲ್ ಕೇಳುವಂಥ ಪ್ರಶ್ನೆಗಳು. ಉದ್ಯೋಗದಲ್ಲಿ ತುಂಬ ಸಮಸ್ಯೆ ಇದೆ, ಜಾತಕ ನೋಡಿ. ಏನು ಸಮಸ್ಯೆ? ನಾನು ಉದ್ಯೋಗದಿಂದ ತೆಗೆದು ಹಾಕ್ತಾರೇನೋ ಅಂತ ನನಗೆ ತುಂಬ ಇದಾಗ್ತಾಯಿದೆ. ಜಾತಕ ನೋಡಿ ನನ್ನ ಟೈಮ್ ಹೇಗಿದೆ ಹೇಳಿ. ಜಾತಕ ನೋಡಿದ್ರೆ ಟೈಮ್ ಚೆನ್ನಾಗೇ ಐತಿ, ಇಲ್ಲಪ್ಪ ಚೆನ್ನಾಗೇ ಇದೆ, ಏನು ಚಿಂತೆ ಮಾಡೋ ಕೆಲಸ ಇಲ್ಲ ಆಚಾರ್ಯ, ನಮ್ಮ ಕಂಪನಿಗೆ ಪ್ರಾಜೆಕ್ಟ್ಸ್ ಬರ್ತಾಯಿಲ್ಲ, ಹಾಗಾಗಿ ತೆಗೆದು ಹಾಕ್ಬೋದು. ಕಂಪನಿಗೆ ಪ್ರಾಜೆಕ್ಟ್ಸ್ ಬರ್ತಾಯಿಲ್ಲ ಅಂತೇಳಿ ಜ್ಯೋತಿಷ್ಯರನ್ನು ಕನ್ಸಲ್ಟ್ ಮಾಡಲಿಕ್ಕಾಗ್ತದ? ಸ್ವಂತ ದೋಷ ನಮಗೂ ಗೊತ್ತು, ಯಾಕಂದರೆ ಪ್ರಾಜೆಕ್ಟ್ಸ್ ಬರ್ತಾ ಇರೋದ್ರೆ ಆದರೆ ತೆಗೆದು ಹಾಕಿಬಿಡ್ತಾರೆ. ಅದಕ್ಕೆ ಜ್ಯೋತಿಷ್ಯ ಹಾಕಬೇಕು, ಅದಕ್ಕೆ ಬೇರೆದನ್ನು ಹುಡ್ಕೊಳ್ಬೇಕಷ್ಟೆ. ಆದರೆ ಇದಕ್ಕೆ ಜ್ಯೋತಿಷ್ಯ ಏನು ಹೆಲ್ಪ್ ಮಾಡ್ತಾನೆ, ದೇವರು ಏನು ಹೆಲ್ಪ್ ಮಾಡ್ತಾರೆ. ದೇವರ ಹೆಲ್ಪ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಯಾವುದೋ ಒಂದು ನಾನು ಸ್ತೋತ್ರ ಹೇಳಬೇಕು, ನೋಡಪ್ಪ ಈ ಸ್ತೋತ್ರ ಮಾಡು, ಇಂತಿಂಥದ್ದು ಮಾಡು, ಹಸುವಿಗೆ ಈ ಥರ ನೀನು ಧಾನ್ಯಗಳಿಡು, ಈ ಥರ ರೆಮಿಡಿ ಮಾಡು, ಇದು ಬೇಡ್ಕೋ, ಸರ್ಪದೋಷ, ಕಾಲಸರ್ಪದೋಷ, ದೇವಸ್ಥಾನಕ್ಕೆ ಹೋಗು, ಇದೆಲ್ಲ ಹೇಳಿದ ಮೇಲೆ ಭಗವಂತ ಇದನ್ನು ಆಕ್ಸೆಪ್ಟ್ ಮಾಡಿ ಪಾಪ ಇವನಿಗೆ ಉದ್ಯೋಗ ಸ್ಥಿರ ಮಾಡಬೇಕಾದ ಕಾರಣ ಆ ಕಂಪನಿ ಯಾವುದೇ ಆ ಕಂಪನಿಗೆ ನಾನು ಪ್ರಾಜೆಕ್ಟ್ಸ್ ಬರೋ ವ್ಯವಸ್ಥೆ ಮಾಡ್ತೀನಿ, ಇದು ಮಾಡಬೇಕು ದೇವರು. ಸ್ವಂತ ದೋಷ ಆದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಅವಕಾಶ. ಪ್ರಾಜೆಕ್ಟ್ಸ್ ಬರಲಾದ್ರೆ ಏನು ಮಾಡೋಕ್ಕಾಗ? ದೇವರು ಏನು ಮಾಡ್ತಾನೆ? ಈ ಥರ ಕೂಡ ನಾವು ಆಲೋಚನೆ ಮಾಡಬೇಕು. ಸೊ ಎಲ್ಲಿ ಇದೆಲ್ಲ ಕೂಡ ನಮ್ಮ ಸ್ವತಂತ್ರ ಬುದ್ಧಿಗೆ ಗೊತ್ತಾಗ್ತದೆ. ಈ ಪ್ರಾಬ್ಲಮ್ ಯಾವುದಕ್ಕೆ ಬರುತ್ತೆ, ಇದನ್ನು ಹೋಗಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತದೆ. ಆದರೂ ಕೂಡ ನಾವು ಆಲೋಚನೆ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಜ್ಯೋತಿಷದಲ್ಲಿ ಎಲ್ಲ ಸೊಲ್ಯೂಷನ್ ಇದೆ, ನನ್ನ ಬುದ್ಧಿ ಯಾಕೆ ಉಪಯೋಗ ಮಾಡಬೇಕು? ಈ ರೀತಿ ಸಮಾಜ ನಿರ್ಮಾಣ ಆಗ್ತಾಯಿದೆ. ಒಂದಲ್ಲೆರಡಲ್ಲ, ಮೆಜಾರಿಟಿ 60-70% ಕ್ವಶನ್ಸ್ ಹೇಗಿರುತ್ತೆ ಅಂತಂದರೆ ಇದೇ ಥರ ಇರುತ್ತೆ. ನಮಗೆ ಗೊತ್ತಾಗುವಂಥ ಪರಿಷ್ಕಾರ ನಮ್ಮಲ್ಲೇ ಇದೆ, ಅದಕ್ಕೆ ಜ್ಯೋತಿಷ್ಯನ ಹತ್ರ ಹೋಗೋದು ಬೇಡ. ಅಂಥ ಪ್ರಶ್ನೆಗಳಿದೆ. ಜೆನ್ಯೂನ್ ಪ್ರಶ್ನೆ ಹೇಗಿರುತ್ತೆ? ಆಚಾರ್ಯರೇ ಮಕ್ಕಳಾಗ್ತಾಯಿಲ್ಲ. ದಿಸ್ ಇಸ್ ಜೆನ್ಯೂನ್ ಕ್ವಶನ್. ಯಾಕೆಂದರೆ ಯಾಕೆ ಆಗ್ತಾಯಿಲ್ಲ ನಮಗೆ ಗೊತ್ತಿಲ್ಲ. ಸೊ ಎಲ್ಲಿ ಲೋಪ ಇದೆ? ಯಾಕೆಂದರೆ ಮಕ್ಕಳಾಗೋ ದೊಡ್ಡ ಪ್ರಾಸೆಸ್ ಅದು. ನಾವು ಮದುವೆ ಮಾಡಿಕೊಂಡು ಶಾರೀರಿಕವಾಗಿ ಸಂಭೋಗ ಮಾಡಿದಷ್ಟು ಮಾತ್ರಕ್ಕೆ ಮಕ್ಕಳಾಗಬೇಕು ಅಂತೇನಿಲ್ಲ. ದಟ್ ಈಸ್ ಅ ಮೆಕ್ಯಾನಿಕಲ್ ವರ್ಕ್. ಆರ ಒಳಗೆ ಯಾವಾಗ ಕನ್ಸೀವ್ ಆಗಬೇಕು, ಭಗವಂತ ಜೀವವನ್ನು ಯಾವಾಗ ಕಳಿಸಬೇಕು, ಅದು ಬೆಳಿಬೇಕು, ಇದು ಯಾವಾಗ, ಈ ಪ್ರಾಸೆಸ್ ಯಾವಾಗ, ಇದು ಯಾರಿಗೂ ಗೊತ್ತಿಲ್ಲ. ಸೃಷ್ಟಿ ರಹಸ್ಯ ಇದು. ಇಂಥದಕ್ಕೆ ಜ್ಯೋತಿಷ್ಯ ಬೇಕು. ಒಂದು ಮದುವೆ ಆಗ್ತಾಯಿಲ್ಲ ಅಂತಂಬೋದಕ್ಕೆ ನಾವು ಬೇಕಾದ್ರೆ ನೋಡ್ಬೋದು ಜಾತಕದಲ್ಲಿ. ಯಾಕೆಂತಂದರೆ ಗೊತ್ತಿಲ್ಲ ಯಾಕೆ ಆಗ್ತಾಯಿಲ್ಲ. ಮಗುಗೆ ವಿದ್ಯೆ ಬರ್ತಾ ಇಲ್ಲ, ಓದ್ತಾ ಇದೆ, ಅವಕಾಶಗಳು ಕೊಡ್ರೂ ವಿದ್ಯೆ ಬರ್ತಾ ಇಲ್ಲ. ದಿಸ್ ಈಸ್ ಎ ಜೆನ್ಯೂನ್ ಕ್ವಶನ್. ಯಾಕೆಂದರೆ ನಮಗೆ ಅದನ್ನು ಹಿಡಿಯೋಕ್ಕಾಗಲ್ಲ, ಅದನ್ನು ಯಾರೂ ಹೇಳೋಕ್ಕಾಗಲ್ಲ. ಟೀಚರ್ಗೆ ಹೋಗಿ ಹೇಳಿದ್ರೆ ಅವ್ನು ಸರಿಯಾಗಿ ಬುದ್ಧಿ ಇಲ್ಲರಿ, ಓದ್ತಾ ಇಲ್ಲ. ಯಾಕೆ ಬುದ್ಧಿ ಇಲ್ಲ ಟೀಚರ್ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಜ್ಯೋತಿಷ್ಯನ ಹತ್ರ ಹೋಗಬೇಕು. ಇದೆಲ್ಲ ಕೂಡ ಕಣ್ಣಿಗೆ ಇಂದ್ರಿಯಗಳಿಗೆ ಗೋಚರ ಆಗುವಂಥ ವಿಷಯಗಳಲ್ಲ. ಸೊ ಜ್ಯೋತಿಷ್ಯನಾದವನು ಇಲ್ಲಿ ಏನು ಮಾಡ್ತಾನೆ, ಜಾತಕವನ್ನು ತಗೊಳ್ಳಿ. ಇದು ಜ್ಯೋತಿಷ್ಯ ಮಾಡಬೇಕಾದಂಥ ರೂಲ್ ಇದು, ಇದು ಒಂದು ಟೆಕ್ನಿಕ್. ಇದು ಅವ್ರು ಕೇಳುವಂಥ ಪ್ರಶ್ನೆ ನಮ್ಮ ಬುದ್ಧಿಗೆ ಸಿಕ್ಕಿದರೆ ನಾವು ಡೈರೆಕ್ಟ್ ಗೈಡ್ ಮಾಡಬೇಕು. ಫಸ್ಟು ನಮ್ಮ ಆ ಸಮಯದಲ್ಲಿ ನಾವು ಏನು ಮಾಡಬೇಕು ನಮಗೆ ಗೊತ್ತಿರಬೇಕು, ಅದರ ಪ್ರಕಾರ ಗೈಡ್ ಮಾಡಬೇಕು. ಇಲ್ಲ ಅದು ಸ್ವಂತ ಬುದ್ಧಿಗೆ ಗೊತ್ತಾಗೋದಿಲ್ಲ ಅಂತಂದಾಗ ಜಾತಕವನ್ನು ನೋಡಬೇಕು. ಜಾತಕವನ್ನು ನೋಡಿ ಜಾತಕದಲ್ಲಿ ಏನು ಹೇಳುತ್ತೆ ಅದರ ಪ್ರಕಾರ ಅದಕ್ಕೆ ಹೇಳಬೇಕಾಗತ್ತೆ. ಇದಕ್ಕೆ ಹೇಳ್ತಾರೆ, ಹಿಂದೆ ಕೂಡ ನಾವು ಭಾಳ ಸಲ ಹೇಳಿದ್ವಿ, ದೈವ ಮತ್ತು ಪುರುಷ ಪ್ರಯತ್ನ. ದೈವ ಅಂತಂದರೆ ವಿಧಿ. ಕೆಲವಿನ ಜಾತಕದಲ್ಲಿ ಪಾಪ ಮದುವೆ ಆಗ್ತಾಯಿಲ್ಲ ಅಂತ ಬರ್ತಾರೆ. ಮದುವೆ ಆಗ್ತಾಯಿಲ್ಲ ಅಂತ ಬಂದಾಗ ದೈವ ಅಂತಂಬೋದು ಹೇಗಿರುತ್ತೆ ಅಂತಂಬೋದು, ದೈವ ಅಂಬೋದು ನಿಮಗೆ ಜಾತಕದಲ್ಲಿ ಗೊತ್ತಾಗ್ತದೆ. ಅದು ಹೇಗಿರುತ್ತೆ ಅಂತಂದರೆ, ಸಪ್ತಮಾಧಿಪತಿ ಬಲಹೀನವಾಗಿರೋದು, ಸಪ್ತಮ ಕಾರಕ ಬಲಹೀನವಾಗಿರೋದು, ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಬರೋದು. ಹೀಗಾದಾಗ ವಿವಾಹದಲ್ಲಿ ತೊಂದರೆ ಇದೆ ಅಂತ ಸೂಚನೆ ಆಗ್ತದೆ. ಆ ತೊಂದರೆಯಿಂದ ಮದುವೆ ಆಗದೇ ಇರ್ಬೋದು, ಮದುವೆ ಆದ ಮೇಲೆ ಸರ್ವೈವ್ ಆಗದೇ ಇರ್ಬೋದು, ನೆಮ್ಮದಿ ಇಲ್ಲದಿರ್ಬೋದು. ಇದನ್ನು ನಾವು ಜಾತಕವನ್ನು ನೋಡಿ ತಿಳ್ಕೊತೇವೆ. ಯಾಕೆಂದರೆ ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಜಾತಕವೇ ಹಿಂಗೆ ಯಾಕಾಗಿದೆ ಅಂತಂದರೆ ನಾವು ಕರ್ಮ ಸಿದ್ಧಾಂತವನ್ನು ನೋಡಬೇಕಾಗತ್ತೆ. ಯಾಕಂದರೆ ಅದು ನಮಗೆ ಗೊತ್ತಾಗಲ್ಲ, ಅದಕ್ಕೆ ಜಾತಕ ಬೇಕೇ ಬೇಕು.
ಆದರೆ ಎಲ್ಲ ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ, ಆದರೂ ಮದುವೆ ಯಾಕೆ ಆಗ್ತಾ ಇಲ್ಲ ಅಂದರೆ ಪುರುಷ ಪ್ರಯತ್ನ. ಜಾತಕ ಚೆನ್ನಾಗಿದೆ, ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಕಾರಕ ಚೆನ್ನಾಗಿದ್ದಾನೆ, ಎಲ್ಲ ಚೆನ್ನಾಗಿದೆ ಅಂದರೆ ಅರ್ಥ ಏನು? ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಚೆನ್ನಾಗಿದೆ, ಬಟ್ ಪುರುಷ ಪ್ರಯತ್ನ ಇರಲ್ಲ. ಬೆಂಗಳೂರಂಥ ಕಡೆ ನಮ್ಮ ಮಗ ಮದುವೆ ಆಗ್ತಾ ಇಲ್ಲ ಆಚಾರ್ಯ ಅಂತ ಕೇಳ್ತಾರೆ ಭಾಳ ಜನ. ಯಾಕಮ್ಮ ಮದುವೆ ಯಾಕೆ ಆಗ್ತಾಯಿಲ್ಲ? ನನ್ನ ಮಗ ಸ್ವಲ್ಪ ದಪ್ಪ ಇರ್ತಾನೆ, ಅದಕ್ಕೆ ಎಲ್ಲ ಇದ್ದರೂ ಕೂಡ ಯಾರೂ ಒಪ್ಪುತ್ತಾ ಇಲ್ಲ. ಅದಕ್ಕೆ ಜ್ಯೋತಿಷ್ಯ ಏನು ಮಾಡೋಕ್ಕಾಗುತ್ತೆ? ದೇವ್ರು ಏನು ಮಾಡೋಕ್ಕಾಗುತ್ತೆ? ದೇವ್ರು ಇದ್ದಕ್ಕಿದ್ದ ಸಣ್ಣ ಮಾಡಲಿಕ್ಕಾಗ್ತದ? ಇದ್ದಕ್ಕಿದ್ದಾಗ ಆಪೋಸಿಟ್ ಆ ಹುಡುಗಿಗೆ ಪ್ರೇರಣೆ ಮಾಡಿ, ನಿನಗೆ ದಪ್ಪ ಹುಡುಗನ್ನೇ ಮಾಡಿಕೊಳ್ಳುವಂಥ ನಿನಗೆ ಯೋಗ ಇದೆ, ಇಂತಿಂಥ ಕಡೆ ದಪ್ಪಕ್ಕಿರೋ ಹುಡುಗನ ಹಾಕಿ ನೀನು ಅವನ್ನ ಮಾಡಿಕೊಂಡ್ರೇ ನೀನು ಸುಖ ಪಡ್ತೀನಿ ಅಂತ ಅವನ ಹತ್ರ ಪ್ರೇರಣೆ ಮಾಡೋಕ್ಕಾಗುತ್ತೆ ದೇವರು? ಆಗಲ್ಲ. ಪುರುಷ ಪ್ರಯತ್ನ. ದಪ್ಪ ಇದ್ದರೆ ಸಣ್ಣ ಆಗಬೇಕು, ಇಲ್ಲ ಕ್ವಾಲಿಫಿಕೇಷನ್ ಇಲ್ಲ, ಕ್ವಾಲಿಫಿಕೇಷನ್ ತಂದ್ಕೋಬೇಕು. ಇವತ್ತಿನ ಟ್ರೆಂಡಲ್ಲಿ ಯಾವ ಕ್ವಾಲಿಫಿಕೇಷನ್ ಇದ್ದರೆ ಮದುವೆ ಆಗುತ್ತೋ ಅದನ್ನು ತಂದುಕೊಳ್ಬೇಕು, ಇಲ್ಲದ್ರೆ ಆಗೋದಿಲ್ಲ. ಜಾತಕದಲ್ಲಿದೆ, ಜಾತಕದಲ್ಲಿ ದೋಷ ಇಲ್ಲದಷ್ಟು ಮಾತ್ರಕ್ಕೆ ಆಗೋಗುತ್ತೆ ಅಂತ ಅಂದುಕೊಳ್ಬೇಡಿ. ಪ್ರಯತ್ನ ಬೇಕು. ಪುರುಷ ಪ್ರಯತ್ನ ಇಲ್ಲದೆ ಯಾವುದೂ ನಡೆಯಲ್ಲ. ನನ್ನ ಜಾತಕದಲ್ಲಿ ಏನೂ ದೋಷ ಇಲ್ಲ, ನಾನು ಸುಮ್ಮನೆ ಮನೆಗೆ ಕೂತಿರ್ತೀನಿ, ಮದುವೆ ಆಗಬೇಕು ಅಂತಂದರೆ ಎಲ್ಲಿ ಆಗಬೇಕು? ಪುರುಷ ಪ್ರಯತ್ನ ಬೇಕಲ್ವ? ಪುರುಷ ಪ್ರಯತ್ನ ಇದ್ದು ಕೂಡ ಮದುವೆ ಆಗಿಲ್ಲ ಅಂತಂದರೆ ಆವಾಗ ದೈವ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದಾನೆ, ಹಾಗಾಗಿ ಇದು ಈ ಥರ ತೊಂದರೆ ಆಗ್ತಾಯಿದೆ. ಅದಕ್ಕೆ ಏನು ಮಾಡಬೇಕು? ಭಗವಂತನನ್ನು ರಿಕ್ವೆಸ್ಟ್ ಮಾಡ್ಕೊಪ್ಪ, ಖಂಡಿತ ಈ ಒಂದು ಅವಕಾಶ ಆದರೂ ಕೊಡು ಅಂತ ಕೇಳಿದ್ರೆ ಭಗವಂತ ಆಕ್ಸೆಪ್ಟ್ ಮಾಡ್ತಾರೆ. ಅಸಲು ನನ್ನ ಪ್ರಯತ್ನವೇ ಇಲ್ಲದೆ ಭಗವಂತನನ್ನು ಕೇಳಿಕೊಂಡ್ರೆ ಏನು ಬರ್ತದೆ? ಸೊ ಅದಕ್ಕೆ ದೈವ ಅಂತಂದರೆ ನಮ್ಮ ಪ್ರಮೇಯ ಇಲ್ಲದೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಆಗದೇ ಇದ್ದರೆ ಆವಾಗ ದೈವ. ಆ ಸಮಯದಲ್ಲಿ ನಾವು ಜಾತಕವನ್ನು ನೋಡ್ತೇವೆ. ಜಾತಕ ಚೆನ್ನಾಗಿದೆ, ದೈವ ಪ್ರಾಬ್ಲಮ್ ಇಲ್ಲ ಅಂತಂದಾಗ ಪುರುಷ ಪ್ರಯತ್ನದಲ್ಲಿ ಲೋಪ ಇರುತ್ತೆ. ಆವಾಗ ನಾವೇನು ಮಾಡಬೇಕು? ಅವನಲ್ಲಿ ವಿಶ್ವಾಸವನ್ನು ತುಂಬಬೇಕು. ನೋಡಮ್ಮ, ಜಾತಕ ಚೆನ್ನಾಗಿದ್ದಷ್ಟು ಮಾತ್ರ ಅಲ್ಲ, ಇವತ್ತಿನ ಟ್ರೆಂಡಲ್ಲಿ ಹುಡುಗರು ಹೀಗೆ ಇದ್ದಾರೆ, ಈ ಥರ ಕ್ವಾಲಿಫಿಕೇಷನ್ ಇದ್ರೇ, ಬೆಂಗಳೂರಲ್ಲಿ ಮನೆ ಇದ್ರೇ ಮದುವೆ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಮನೆ ಬೇಕು. ಬೆಂಗಳೂರಿಗೆ ಮನೆ ಇದ್ರೇ ಹುಡುಗಿನ ಕೊಡ್ತೇವೆ ಅಂತ ಅಂದ್ಕೊಳ್ಳೋರು ಭಾಳ ಜನ ಇದ್ದಾರೆ. ಆದ ಕಾರಣ ಅದನ್ನು ಈಡೇರಿಸ್ಕೊಳ್ಬೇಕು. ಇಲ್ಲ, ರಿಕ್ವೈರ್ಮೆಂಟ್ಸ್ ಎಲ್ಲಿ ಕಡಿಮೆ ಇರ್ತೀವೋ ಅಲ್ಲಿ ನೀವು ಪ್ರಯತ್ನ ಮಾಡ್ಕೋಬೇಕು. ಸೊ ದೈವದ ಏನೂ ಪ್ರಾಬ್ಲಮ್ ಇಲ್ಲ, ಪುರುಷ ಪ್ರಯತ್ನದಲ್ಲಿ ಪ್ರಾಬ್ಲಮ್ ಇರುತ್ತೆ. ಎಷ್ಟೋ ಜನ ಮದುವೆಗಳು ಆಗಲ್ಲ. ಯಾಕೆ ಅಂತಂದರೆ ಜಾತಕ ಚೆನ್ನಾಗೇ ಇರುತ್ತೆ, ಮತ್ತು ಪುರುಷ ಪ್ರಯತ್ನ ಇರಲ್ಲ. ಎಷ್ಟೋ ಜನ ಸನ್ಯಾಸಿಗಳಿಗೆ ಸಪ್ತಮಾಧಿಪತಿ ಚೆನ್ನಾಗೇ ಇರುತ್ತೆ, ಸಪ್ತಮಾಧಿಪತಿ ಚೆನ್ನಾಗಿದ್ರೇ ಬಿಸ್ನೆಸ್ಸು ಚೆನ್ನಾಗಿರುತ್ತೆ. ಆದರೆ ಪುರುಷ ಪ್ರಯತ್ನ ಮದುವೆ ಮಾಡ್ಕೋಬೇಕು ಅಂತ ಅವರು ಇರಲ್ಲ, ಅದಕ್ಕೆ ಅವ್ರು ಮದುವೆ ಮಾಡ್ಕೊಳ್ಳಲ್ಲ. ಅವ್ರಿಗೂ ಎಲ್ಲ ಯೋಗಗಳು ಇರ್ತದೆ. ಜಾತಕದಲ್ಲಿ ಸಪ್ತಮಾಧಿಪತಿ ಚೆನ್ನಾಗಿದ್ದಷ್ಟು ಮಾತ್ರಕ್ಕೆ ಸ್ವಾಮೀಜಿ ಕೂಡ ಬಲವಂತವಾಗಿ ಹೋಗಿ ಮದುವೆ ಮಾಡ್ಕೊಳ್ಬೇಕು ಅಂತ ಎಲ್ಲಿ ಇಲ್ಲ. ಸೊ ಇದು ನಾವು ತಿಳ್ಕೊಳ್ಬೇಕಾದ ವಿಚಾರ. ಹಾಗಾಗಿ ಪ್ರಯತ್ನ ಬೇಕು, ಇದೊಂದು ವಿಚಾರ. ಸೊ ಇಲ್ಲಿ ಜಾತಕದ ಅನಿವಾರ್ಯತೆ ಏನು, ಯಾಕೆ ಅಂತಂದರೆ ನಿಮಗೆ ಒಳ್ಳೆಯದು ಬೇಕು ಅಂತಂದರೆ ಮಾತ್ರ ನೋಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅನಿವಾರ್ಯತೆ ಏನೂ ಇಲ್ಲ. ಯಾರೂ ಕೂಡ ಖಂಡಿತ ಜಾತಕ ನೋಡಿಕೊಳ್ಳೇಬೇಕು ಅಂತ ಯಾರೂ ಶಾಸ್ತ್ರ ಸಿದ್ಧಾಂತ ಮಾಡಿಲ್ಲ. ಹಿರಿಯರು ಸಿದ್ಧಾಂತ ಮಾಡಿರ್ಬೋದು. ಯಾಕಂದ್ರೆ ತಂದೆ ತಾಯಿಗೆ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಅವ್ರಿಗೊಂದು ಆಸೆ. ಅದಕ್ಕೋಸ್ಕರ ಅವರ ಜೀವನ ಬಗ್ಗೆ ಕೂಡ ಇವರೇ ಸ್ಟಡಿ ಮಾಡ್ತಾರೆ. ಅದು ಸ್ಟಡಿ ಮಾಡೋದು, ಅದರಲ್ಲಿ ಏನೂ ದೋಷ ಇಲ್ಲ. ಸ್ಟಡಿ ಮಾಡಲಿಕ್ಕೆ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಗೊತ್ತಿದ್ದಂಥ ಜ್ಯೋತಿಷರಿದ್ದಾರೆ ಅಷ್ಟೇ. ಒತ್ತಾಯ ಶಾಸ್ತ್ರವೂ ಮಾಡಲ್ಲ, ಜ್ಯೋತಿಷ್ಯನೂ ಒತ್ತಾಯ ಮಾಡೋಂಗಿಲ್ಲ. ಒತ್ತಾಯ ಮಾಡಿದೆ ಅಂತಂದರೆ ನಾವು ಜ್ಯೋತಿಷ್ಯನೇ ಸಂಶಯ ಪಡಬೇಕೇ ಹೊರತು ಶಾಸ್ತ್ರವನ್ನು ಸಂಶಯ ಪಡಲಿಕ್ಕಿಲ್ಲ. ನೆಕ್ಸ್ಟ್ ಸಾಂಪ್ರದಾಯದ ನಿಲುವು, ತಂದೆ ತಾಯಿ ಅಪೇಕ್ಷೆ. ಇಲ್ಲರಿ, ನಮ್ಮ ಹಿರಿಯರಿಂದ ನಮ್ಮ ಮನೆ ಪದ್ಧತಿ ಬರ್ತಾಯಿದೆ, ಜಾತಕಕ್ಕೆ ಹೊಂದಾಣಿಕೆ ಆದ್ರೇ ನಾವು ಮದುವೆ ಮಾಡ್ಕೊಳ್ತೇವೆ, ಹೊಂದಾಣಿಕೆ ಆಗದೇ ಇದ್ದರೆ ನಾವು ಮದುವೆ ಮಾಡ್ಕೊಳ್ಳೋಣ. ಸಾಂಪ್ರದಾಯಗಳಲ್ಲೇ ಬಹಳ ವಿಚಾರಗಳಿದೆ. ಹಿಂದಿನ ಸಂಪ್ರದಾಯ ಬರ್ತಾ ಇರೋದು ಅವರವರ ಕುಲಕ್ಕೆ ಸಂಬಂಧಪಟ್ಟದ್ದೇ ಉದ್ಯೋಗ ಮಾಡಬೇಕು, ಕೆಲಸ ಮಾಡಬೇಕು ಅಂತಿದೆ. ಯಾರಾದರೂ ಫಾಲೋ ಆಗ್ತಾ ಇದ್ದಾರೆ? ಬ್ರಾಹ್ಮಣನಾದವನು ಅರ್ಚನಾ, ಅಧ್ಯಯನ, ಅಧ್ಯಾಪನ ಮಾತ್ರ ಮಾಡಬೇಕು. ಅವನು ಹೊರಗಡೆ ಸಾಫ್ಟ್ವೇರ್ ಕೆಲಸ ಆಗಲಿ, ಬಿಸ್ನೆಸ್ ಕೆಲಸ ಆಗಲಿ, ಗೌರ್ಮೆಂಟ್ ಸರ್ವೀಸ್ ಕೆಲಸ ಮಾಡಬಾರ್ದು. ಬ್ರಾಹ್ಮಣ ಸೇವೆ ಅಂತಂಬೋದು ಬ್ರಾಹ್ಮಣ ಮಾಡೋಂಗಿಲ್ಲ. ಮತ್ತು ಮಾಡ್ತಾ ಇದ್ದೀವಲ್ಲ, ಇದ್ಯಾವ ಸಂಪ್ರದಾಯ? ಎಲ್ಲ ರೂಲ್ಸು ಮೀರ್ತೇವೆ. ಅದನ್ನೇಂತೀವಿ ಅನುಕೂಲ ಸಿಂಧು. ನನಗೆ ಯಾವುದು ಬೇಕೋ ಅದಕ್ಕೆ ಮಾತ್ರ ನಾನು ಸಂಪ್ರದಾಯ, ಆಚಾರ, ವಿಚಾರ ಮಾತಾಡ್ತೀನಿ. ನನಗೆ ಸಂಬಂಧ ಇಲ್ಲದ ವಿಚಾರ ಮಾತಾಡ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ತನ್ನ ಸುಖದ ಮೂಲವನ್ನು ಹುಡುಕೊಳ್ಳಕ್ಕೆ ಹುಡ್ತಾನೆ. ಅದರಲ್ಲಿ ಎಕ್ಸ್ಟ್ರೀಮ್ ಆಗಿರೋ ಸುಖವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದೀವ ನಾವು? ಬ್ರಾಹ್ಮಣರೊಂದೇ ಅಲ್ಲ, ಅಸಲು ಹಿಂದೂಗಳಲ್ಲ, ಯಾವ ಮತಸ್ಥರನ್ನಾಗಲಿ ಈಗ ಯಾರೂ ಮೋಕ್ಷಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ.
ಎಲ್ಲಿ ಹೋಯಿತು ಮನೆತನದ ಸಂಪ್ರದಾಯ? ಅದು ಇಸ್ಲಾಂ ಸಂಪ್ರದಾಯ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಹಿಂದೂ ಧರ್ಮ ಆಗಲಿ, ಎಲ್ಲಿ ಹೋಯಿತು? ತಂದೆ ತಾಯಿಗಳಿಗೆ ಅಪೇಕ್ಷೆ ಇರ್ಬೋದು. ಅಪೇಕ್ಷೆ ಅಂತಂದರೆ ಅದು ಲಾಜಿಕ್ ಆಗಿರಬೇಕು. ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಜೀವನದಲ್ಲಿ ಏನು ಕಷ್ಟಗಳು ಬರದೆ, ಅಂದರೆ ಮ್ಯಾಕ್ಸಿಮಮ್ ಕಷ್ಟಗಳು ಇಲ್ಲದೆ, ದೈವ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಪುರುಷ ಪ್ರಯತ್ನ ಎಷ್ಟು ಮ್ಯಾಕ್ಸಿಮಮ್ ಮಾಡ್ತೀವೋ ಅಷ್ಟು. ಪುರುಷ ಪ್ರಯತ್ನದಲ್ಲಿ ಬೆಸ್ಟ್ ಆ ಹುಡುಗಿ ತಂದು ಕೊಡೋಣ, ಅದರ ಮೇಲೆ ದೈವ ಆಕೆ ಕರ್ಮ ಹೇಗಿದೆಯೋ ಹಂಗಾಗುತ್ತೆ. ಕೆಲವೊಮ್ಮೆ ದೈವ ಚೆನ್ನಾಗಿದ್ದರೂ ಕೂಡ ಸಮಸ್ಯೆಗಳಿದೆ. ಜಾತಕ ನೋಡಿಕೊಂಡವರು ಕೂಡ ಮದುವೆ ಡೈವರ್ಸ್ ಆದವು ಇದ್ದವಲ್ಲ. ಎಲ್ಲಿ ಲೋಪ? ಪುರುಷ ಪ್ರಯತ್ನದ ಲೋಪ ಅಷ್ಟೇ. ಎರಡರಲ್ಲಿ ಲೋಪ ಇರ್ತದೆ. ಒಂದು ದೈವದಲ್ಲಿ ಲೋಪ, ಒಂದು ಪುರುಷ ಪ್ರಯತ್ನ. ದೈವದಲ್ಲಿ ಲೋಪ ಯಾಕಾಗ್ತದೆ? ಹಿಂದಿನ ಜನ್ಮದಲ್ಲಿ ವೈವಾಹಿಕ ಜೀವನವನ್ನು ನಾವು ಸರಿಯಾಗಿ ನಡೆಸದೇ ಇದ್ದರೆ ಈ ಜನ್ಮದಲ್ಲಿ ದೈವ ರೂಪದಲ್ಲಿ ನಮಗೆ ಗೊತ್ತಾಗುತ್ತೆ. ಗ್ರಹಗಳು ಯಾವುದೋ ವೀಕ್ ಆಗಿರುತ್ತೆ, ಕರ್ಮ ವೀಕ್ ಆಗಿದೆ ಅಂತ ಸೂಚನೆ ಮಾಡ್ತದೆ. ಎರಡನೇದು ಪುರುಷ ಪ್ರಯತ್ನ. ಯಾಕೆಂದರೆ ಬೆಸ್ಟ್ ನಿಮಗೆ ಜಾತಕ ಚೆನ್ನಾಗಿದೆ ಅಂದಷ್ಟು ಮಾತ್ರಕ್ಕೆ ನಾವು ಪ್ರಯತ್ನ ಮಾಡದೆ ತನ್ನಷ್ಟಕ್ಕೆ ತಾನೇ ಒಳ್ಳೆಯ ಹುಡುಗಿ ಬಂದುಬಿಡ್ತಾರೆ ಅಂತ ಬರಲ್ಲ. ನೀವೇ ಸೆಲೆಕ್ಟ್ ಮಾಡಿಕೊಳ್ಬೇಕು, ನಾವೇ ಸೆಲೆಕ್ಟ್ ಮಾಡಿಕೊಳ್ಬೇಕು. ಈಗ ನೋಡಿ, ಉದ್ಯೋಗ, ಈಗ ಹಣ ಬರುವಂಥ ಮಾರ್ಗಗಳು ಬಹಳ ಇದೆ. ಆದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಲ್ಲ. ಇವತ್ತಿನ ಜನ್ರೇಷನಲ್ಲಿ ಹೈಯೆಸ್ಟ್ ಪೇ ವಿತ್ ಝೀರೋ ಎಫರ್ಟ್ ಅಂತಂದರೆ ಯಾವ ಉದ್ಯೋಗ ಅಂತಂದರೆ ಗಾಡ್ಮ್ಯಾನ್ಶಿಪ್. ಬಾಬಾ ಆಗಲಿ, ಸ್ವಾಮೀಜಿ ಆಗಲಿ, ಸನ್ಯಾಸ ಆಗಲಿ, ಆಶ್ರಮ ಆಗಲಿ, ಪೀಠ ಆಗಲಿ, ದಟ್ ಈಸ್ ಝೀರೋ ಇನ್ವೆಸ್ಟ್ಮೆಂಟ್, ಹೈಯೆಸ್ಟ್ ಪೇ, ಹೈಯೆಸ್ಟ್ ಎಂಟರ್ಟೈನ್ಮೆಂಟ್, ಹೈಯೆಸ್ಟ್ ಹ್ಯಾಪಿನೆಸ್, ಹೈಯೆಸ್ಟ್ ಪ್ಲೆಷರ್ಸ್. ಎಲ್ಲರೂ ಅದನ್ನು ಯಾರನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರಾ? ಯಾರೂ ಮಾಡ್ಕೊಳ್ತಿಲ್ಲ. ಹೈಯೆಸ್ಟ್ ಬಂದರೂ ಕೂಡ ಯಾರೂ ಮಾಡ್ಕೊಳ್ಳಲ್ಲ. ಭಾಳ ಮಾರ್ಗದಲ್ಲಿ ಹೆಚ್ಚಿನ ಪೇ ಇದೆ, ಆದರೂ ಕೂಡ ನಾವು ಅದನ್ನು ಹೋಗಲ್ಲ. ಸ್ವಲ್ಪ ಆಲೋಚನೆ ಮಾಡ್ತೇವೆ, ಯಾಕೆಂದರೆ ನಮಗೆ ಅಷ್ಟು ಬೇಡ. ಪುರುಷ ಪ್ರಯತ್ನ ಅಂತ ಹೇಳ್ತೀವಿ ಅದಕ್ಕೆ. ಪುರುಷ ಪ್ರಯತ್ನದಲ್ಲಿ ಲೋಪ ಆದರೂ ಕೂಡ ನಿಮ್ಮ ಅಂದುಕೊಂಡಂಥ ಏನು ಅಂದುಕೊಳ್ತೀರೋ ಅದು ತೊಂದರೆ ಆಗ್ತೇವೆ ಹೊತ್ತು ಇದಕ್ಕೆ ಶಾಸ್ತ್ರಕ್ಕೆ ಸಂಬಂಧ ಇಲ್ಲ. ದೈವ ವಿಚಾರದಲ್ಲಾಗಲಿ, ಪುರುಷ ಪ್ರಯತ್ನ ವಿಚಾರದಲ್ಲಾಗಲಿ ನಮ್ಮ ದೋಷವೇ ಹೊತ್ತು ಶಾಸ್ತ್ರಕ್ಕೆ ಸಂಬಂಧ ಇಲ್ಲ. ದೈವಕ್ಕೆ ಕೂಡ ನಮ್ಮ ದೋಷವೇ. ಏಕೆಂತಂದರೆ ಹಿಂದಿನ ಜನ್ಮದಲ್ಲಿ ಆ ರೀತಿ ಮಾಡಿಕೊಂಡಿದ್ದ ಅದ ಕಾರಣ ನಮಗೆ ಈ ಥರ ಜನ್ಮದಲ್ಲಿ ಕಷ್ಟ ಬಂತು. ಶಾಸ್ತ್ರ ಏನು ಮಾಡುತ್ತೆ ಅದಕ್ಕೆ? ದೇವರೇನು ಮಾಡ್ತಾನೆ ಅದಕ್ಕೆ? ಅದು ದೈವ. ಈ ಜನ್ಮದಲ್ಲಿ ನಾನು ಸರಿಯಾಗಿ ಡಿಸಿಷನ್ ತೊಗೊಳ್ಳದೇ ಇದ್ದರೆ ಅದು ತಂದೆ ತಾಯಿಗಳನ್ನ ರೆಸ್ಪಾನ್ಸಿಬಿಲಿಟಿ ಮಾಡೋದಾಗಲಿ, ಜ್ಯೋತಿಷ್ಯರನ್ನು ರೆಸ್ಪಾನ್ಸಿಬಿಲಿಟಿ ಮಾಡೋದು ಆಗೋದಿಲ್ಲ. ಅದು ನಮ್ಮ ಸ್ವಂತ. ಅವರು ಇನ್ಫಾರ್ಮೇಷನ್ ಕೊಡ್ತಾರೆ, ಡೆಸಿಷನ್ ತೊಗೊಳ್ಬೇಕಾದ್ರೆ ನಾನು. ಜ್ಯೋತಿಷ್ಯರು 14 ನಿಮಗೆ 25 ಗುಣ ಬಂದಿದೆ ಮಾಡ್ಕೊಂಬಿಡಿ ಅಂತಂದರೆ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದಾರೆ ಅಂತ ಮಾಡ್ಕೊಳ್ಳೋದ? ನಾವು ಆಲೋಚನೆ ಮಾಡೋದು ಬೇಡವಾ? ಮಾಡಬೇಕಲ್ಲ. ನಾವು ಮಾರ್ಕೆಟಿಗೆ ಹೋಗಿ ಯಾರಾದರೂ ಒಂದು ಸಣ್ಣ ಒಂದು ಮಾರುತಿ ವ್ಯಾನಲ್ಲಿ ಮಾರ್ತಾ ಇರ್ತಾನೆ, 100 ರೂಪಾಯಿಗೆ ಐಫೋನ್ ವಾಚ್ ಅಂತ ಕೊಡ್ತಾನೆ. ನೀವು ಕೊಂಡ್ಕೊಳ್ತೀರಾ? 100 ರೂಪಾಯಿ ಐಫೋನ್ ವಾಚ್, 100 ರೂಪಾಯಿ ಅಂತ ಮಾರ್ತಾ ಇರ್ತಾನೆ. ನಾವೇನು 100 ರೂಪಾಯಿ ಅವನ ಐಫೋನ್ ವಾಚ್ ಕೊಡ್ತಾನೆ? ಅದು ಯಾವುದೋ ಡೂಪ್ಲಿಕೇಟ್ ಇರಬೇಕು, ಯಾವುದಕ್ಕೆ ಸುಮ್ಮನೆ ಗೊಂಬೆ ಆಡ್ಕೊಳ್ಳೋ ವಾಚ್ ಅಂದ್ಕೊಂಡು ನಾವು ಸುಮ್ಮನೆ ಅದ್ರ ಕಡೆ ಕೂಡ ನೋಡೋಲ್ಲ. ಹಾಗೆ ಜ್ಯೋತಿಷ್ಯನ ಅದೊಂದು ತುಂಬ ಚೆನ್ನಾಗಿರುತ್ತೆ, ಮದುವೆ ಮಾಡ್ಕೊಂಡು ನಾವೇನು ಸ್ಟಡಿ ಮಾಡೋದು ಬೇಡವಾ? ಅವ್ರ ಮೇಲೆ ಹೆಂಗೆ ರಿಲೇ ಆಗ್ತೇವೆ? ಶಾಸ್ತ್ರದ ಮೇಲೆ ವಿಶ್ವಾಸ ಇಡಬೇಕು. ಸೊ ಹಾಗಾಗಿ ಶಾಸ್ತ್ರದ ಮೇಲೆ ವಿಶ್ವಾಸ ಇದೆ ಅಂತ ಸ್ವತಃ ಬ್ಲೈಂಡಾಗಿ ಹೋಗೋದು ಬೇಕಾಗಿಲ್ಲ. ನಮಗೇನು ಬೇಕು ಅದು ಆಲೋಚನೆ ಮಾಡಬೇಕಾಗತ್ತೆ. ಬ್ಲೈಂಡಾಗಿ ಹೋಗೋದು ಕೂಡ ಪುರುಷ ಪ್ರಯತ್ನ ಮಾಡದೇ ಇರೋದು ಕೆಳಗೆ ಬರುತ್ತೆ. ನಾವು ಸರಿಯಾಗಿ ಸ್ಟಡಿ ಮಾಡದೇ ಇದ್ದರೆ ನೀನು ಪ್ರಯತ್ನ ಮಾಡಲಿಲ್ಲ. ಪುರುಷ ಪ್ರಯತ್ನದ ಲೋಪ ಆದ್ರೂ, ದೈವದ ಲೋಪ ಆದ್ರೂ ಮನುಷ್ಯ ಕಷ್ಟಕ್ಕೆ ಒಳಗಾಗ್ತಾನೆ. ದೈವದಲ್ಲಿ ನಾವೇನು ಮಾಡೋದೇನಿಲ್ಲ, ಭಗವಂತನಿಗೆ ಎಸ್ಕಲೇಟ್ ಮಾಡ್ತೀವಿ, ದೇವರೇ ನನ್ನ ತಪ್ಪಾಯಿತು, ಇನ್ನೊಮ್ಮೆ ಮಾಡಲ್ಲ, ಕ್ಷಮಿಸು ಅಂತ ಭಗವಂತನನ್ನು ಬೇಡಿಕೊಳ್ಳೋದು. ಪುರುಷ ಪ್ರಯತ್ನದಲ್ಲಿ ನಮ್ಮ ಕೈಯಲ್ಲಿದೆ, ಅದು ನಾವು ಎಕ್ಸ್ಟ್ರೀಮಾಗಿ ಎಷ್ಟು ಹ್ಯಾಪಿನೆಸ್ ಆದರೂ ಮಾಡ್ಕೋಬೋದು. ಸೊ ಹೀಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಸಾಂಪ್ರದಾಯ, ತಂದೆ ತಾಯಿ ನಮಗೆ ಜಾತಕಗಳು ಹೊಂದಾಣಿಕೆ ಆದ್ರೆ ಮುಂದಕ್ಕೆ ಹೋಗ್ತೀವಿ ಅಂತಂದರೆ ಜಾತಕದ ಸ್ಟ್ಯಾಂಡ್ ಏನು? ಬೆಸ್ಟ್ ಇದ್ದಿದ್ರಲ್ಲಿ ದ ಬೆಸ್ಟ್ ಸೆಲೆಕ್ಟ್ ಮಾಡ್ತದೆ. ಒಳ್ಳೆಯದೇ ತಾನೇ. ಜಾತಕಗಳು ಬೇಡ ಅಂತ ಯಾಕೆ ಅನ್ಬೇಕು? ಯಾಕೆಂದರೆ ಜಾತಕದ ಬಗ್ಗೆ ಏನು ಮಾಡ್ತದೆ ಗೊತ್ತಿಲ್ಲದಾಗ ಇದೆಲ್ಲ ಸಮಸ್ಯೆಗಳು ಬರ್ತದೆ. ಅದೇನು 32 ಪಾಯಿಂಟ್ ಇರ್ತದಂತೆ, 18 ಪಾಯಿಂಟಿಗಂತ ಮೇಲೆ ಬರಬೇಕಂತೆ. ಆ ಕುಜದೋಷ, ಈ ದೋಷ, ಆ ದೋಷ ಅಂತಾರೆ. ಅದ್ರ ಬಗ್ಗೆ ನಾವು ಏನು ತಿಳ್ಕೊಳ್ಳೋದ ಕಾರಣ ಅದೆಲ್ಲ ಯಾಕೆ ಬೇಕು ಅನ್ಸತ್ತೆ. ನಾವು ಲಾಸ್ಟ್ ಕ್ಲಾಸ್ ಹಣ ವಿಚಾರದಲ್ಲಿ ನೋಡಿದ್ವಲ್ಲ, ಕುಜದೋಷ, ಸರ್ಪದೋಷ ಇದ್ರೇ ಹಣದ ಚಟ ಜಾಸ್ತಿ ಆಗ್ತದೆ. ಹಣದ ಚಟ ಜಾಸ್ತಿ ಆದರೆ ಎಲ್ಲ ವ್ಯಾಮೋಹಗಳು ಬರುತ್ತೆ ಅಂತ. ಅದು ವೈವಾಹಿಕ ಜೀವನದಲ್ಲಿ ಇನ್ವೈಟ್ ಮಾಡೋದು ಅವಶ್ಯಕತೆ ಇದೆಯಾ? ತೊಂದರೆ ಆಗಲ್ವ ಜೀವನದಲ್ಲಿ? ಸೊ ಅದಕ್ಕೆ
ಜ್ಯೋತಿಷ್ಯನಾದವನು ಇದನ್ನು ಎಕ್ಸ್ಪ್ಲೈನೂ ಮಾಡಬೇಕು, ಕೇಳುವಂಥವನು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಒಂದು ಐಫೋನ್ ಕೊಂಡುಕೊಳ್ಳೋ ಕಾಲಕ್ಕೆ 26 ರಿವ್ಯೂಗಳು ನೋಡ್ತೇವೆ. ಒಬ್ಬ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ರಿವ್ಯೂಸ್ ಬೇಡವಾ? ರಿವ್ಯೂಸ್ ಅಂದರೆ ನನ್ನ ಉದ್ದೇಶ ಏನು? ಊರಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ, ಆ ಹುಡುಗಿ ಹೇಗೆ, ಅವ್ರ ಜೀವನ ಹೇಗೆ, ಅವ್ರ ತಂದೆ ತಾಯಿ ಹೇಗೆ, ಆ ಹುಡುಗಿ ಎನ್ಕ್ವೈರಿ ಮಾಡಿ. ಹಿಂದೆ ಮಾಡ್ತಿದ್ರು, ಇವತ್ತು ಯಾಕೆ ಮಾಡ್ತಿಲ್ಲ? ಮತ್ತೆ ಇವತ್ತು ಆನ್ಲೈನಲ್ಲಿ ನೋಡಿ ಮಾಡ್ಕೊಡ್ತಿದ್ದೇವೆ, ಏನೂ ರಿವ್ಯೂಸ್ ಇಲ್ಲ. ಎನ್ಕ್ವೈರಿ ಮಾಡಬೇಕು. ಒಂದು ಬೇಕು ಅಂತಂದರೆ ನಮ್ಮ ಜೊತೆ ಜೀವನ ಪರ್ಯಂತ ಇರುವಂಥ ಹುಡುಗಿ ಅಥವಾ ಹುಡುಗ, ಅವನ ಕ್ಯಾರೆಕ್ಟರ್ ಏನು, ಅವನ ಸ್ವಭಾವ ಏನು. ಬಂಧು ಬಳಗ ಆದರೆ ಗೊತ್ತಾಗ್ತದೆ, ಹೊಸ ಸಂಬಂಧ ಹೆಂಗೆ ಗೊತ್ತಾಗ್ತದೆ? ಬಂಧು ಬಳಗದಲ್ಲಿ ನೀವೇನು ವರ್ಕೌಟ್ ಮಾಡೋ ಕೆಲಸ ಇಲ್ಲ, ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇರ್ತದೆ. ಬೇಡ ಅಂದ್ರೂ ಇನ್ಫಾರ್ಮೇಷನ್ ಬರುತ್ತೆ. ಹೊಸ ಸಂಬಂಧ ಹೆಂಗೆ ಗೊತ್ತಾಗ್ತದೆ? ಸೊ ಇದು ತಿಳ್ಕೊಳ್ಬೇಕಾದಂಥ ವಿಚಾರ. ನೆಕ್ಸ್ಟ್, ಸ್ವಂತ ಅಪೇಕ್ಷೆ. ಆಲ್ರೆಡಿ ನಾವು ಫಿಕ್ಸ್ ಆಗಿದ್ದೇವೆ, ಈ ಹುಡುಗಿಯನ್ನು ಅಥವಾ ಹುಡುಗನ್ನ ಮಾಡ್ಕೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೇನೆ. ಫಿಕ್ಸ್ ಆದ ಮೇಲೆ ಮತ್ತೆ ಜಾತಕ ಯಾಕೆ ಬೇಕು? ಜಾತಕ ಯಾಕೆ ಬೇಕು? ಫಿಕ್ಸ್ ಆಗಲಿಕ್ಕೆ. ಇದ್ದಿದ್ರಲ್ಲಿ ದ ಬೆಸ್ಟ್ ಚೂಸ್ ಮಾಡಿಕೊಳ್ಳಿಕ್ಕೆ ಜಾತಕ ಬೇಕು. ನೀವು ಆಲ್ರೆಡಿ ಕೊಂಡ್ಕೊಂಡ ಮೇಲೆ ಮತ್ತೆ ಏನು? ಆಲ್ರೆಡಿ ಸೆಲೆಕ್ಟೆಡ್. ನೀವು ಯಾವುದು ಬೇಕೋ ಆಲ್ರೆಡಿ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತೆ ಜಾತಕ ಯಾಕೆ ಬೇಕು? ಇದು ಮೂರ್ಖತನ. ಪ್ರೀತಿಯ ವಿವಾಹಗಳಲ್ಲಿ ಜಾತಕ ನೋಡುವಂಥ ಇಲ್ಲವೇ ಇಲ್ಲ. ಫಸ್ಟು ಜ್ಯೋತಿಷ್ಯನಾದೋ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ನೋಡಪ್ಪ, ಪ್ರೀತಿಯ ವಿವಾಹವ ಜಾತಕ ನೋಡಲೇಬೇಡ. ಕಷ್ಟ ಬಂದ್ರೂ ನೀನು ಆ್ಯಕ್ಸೆಪ್ಟ್ ಮಾಡಬೇಕು. ಪ್ರೀತಿ ಅಂದರೆ ಅದೇ ತಾನೇ. ಪ್ರೀತಿ ತ್ಯಾಗವನ್ನು ಬಯಸುತ್ತೆ. ಎಷ್ಟೇ ಕಷ್ಟ ಬಂದ್ರೂ ಯು ಹ್ಯಾವ್ ಟು ಸರ್ವ್. ಯಾಕೆಂದರೆ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ಯಲ್ಲ. ಆ ಹುಡುಗಿ ತುಂಬ, ಯಾಕೆಂದರೆ ಪ್ರೀತಿ ಅಂದರೆ ಏನು? ಆ ಹುಡುಗಿ ನನ್ನ ಜೀವನದಲ್ಲಿ ತುಂಬ ಅನುಕೂಲವಾಗಿದ್ದಾಳೆ, ನನಗೆ ಸಂತೋಷ ಕೊಡ್ತಾಳೆ, ನನ್ನ ಜೀವನ ಈ ಹುಡುಗಿ ಜೊತೆ ಮದುವೆ ಆದರೆ ನನ್ನ ಜೀವನ ತುಂಬ ಚೆನ್ನಾಗಾಗ್ತದೆ, ಸ್ವರ್ಗ ಬಂದು ಇಳಿದು ನಮ್ಮ ಮನೆಗೆ ಇರ್ತದೆ ಅಂತ ಆಲ್ರೆಡಿ ಫಿಕ್ಸ್ ಆದ ಮೇಲೆ ಮತ್ತೆ ಹಿಂದೆ ನೋಡೋದು ಏನಿದೆ? ಅನುಮಾನ ಅಲ್ವಾ ಇದು? ಸೊ ಹಾಗಾಗಿ ಪ್ರೀತಿ ಆಲ್ರೆಡಿ ಫಿಕ್ಸ್ ಆಗಿದಂಥ ಹುಡುಗಿ ಜಾತಕರಲ್ಲಿ ಅಸಲು ಜ್ಯೋತಿಷ್ಯವನ್ನು ತರಬಾರದು, ಅಸಲು ಹೇಳಬಾರ್ದು. ಜ್ಯೋತಿಷ್ಯನ ಕರ್ತವ್ಯ ಅದು. ಆಲ್ರೆಡಿ ಲವ್ ಮ್ಯಾರೇಜ್ಗೆ ಜಾತಕ ನೋಡೋ ಕೆಲಸ ಇಲ್ಲ. ಸ್ಟ್ರೈಟ್ ಫಾರ್ವರ್ಡೇ ಹೇಳಿ, ಇಲ್ಲ ಪರವಾಗಿಲ್ಲ ರೀ, ನಮ್ಮ ಮನೆಗೆ ಸಂಪ್ರದಾಯ ಇದೆ, ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ಜಾತಕ ನೋಡಲೇಬೇಕು, ಆದರೂ ಕೂಡ ನೋಡಲ್ಲ. ತಂದೆ ತಾಯಿಗಳು ಯಾವ ರೀತಿ ಮಾಡಬೇಕು ಆ ರೀತಿ ಹೋಗಿ ಫಾಲೋ ಆಗಷ್ಟೇ. ಆದರೆ ಜಾತಕ ನೋಡಬಾರ್ದು. ಆಲ್ರೆಡಿ ಫಿಕ್ಸ್ ಆದ ಮೇಲೆ ಕಷ್ಟವೋ ನಷ್ಟವೋ ಆಕಿ ಕೈ ನೀನು ಬಿಡಬಾರ್ದು ಅಷ್ಟೇ. ಕಷ್ಟ, ಯಾಕಂದರೆ ರಾಮಚಂದ್ರ ಬಿಟ್ಟಿನ ಕಷ್ಟವೋ ನಷ್ಟವೋ ಮಾಡಿದನ. ದ್ರೌಪದಿ ಪಟ್ಟಿಲ್ವ ಕಷ್ಟ? ಪಾಂಡವರಿಗೆ ಕೆಟ್ಟ ಹೆಸರು ಬರಲಿಲ್ವ? ಅದೇನಪ್ಪ, ಒಬ್ಬ ಹುಡುಗಿ 5 ಜನ ಈ ಕಾಲದಲ್ಲಿ ಮಾಡಿಕೊಂಡ್ರೆ ನಾವು ಹೇಗೆ ಮಾತಾಡ್ತೇವೆ, ಆ ಕಾಲದಲ್ಲಿ ಮಾತಾಡೋರು ಇಲ್ವ? ರಾಮದೇವರು ಲಂಕೆಯಲ್ಲಿದ್ದಂಥ ಸೀತೆಯನ್ನು ಜನಗಳು ಮಾತಾಡ್ಕೊಳ್ಳಿಲ್ವ? ಅಷ್ಟು ಮಾತಾಡಿಕೊಂಡ್ರೆ ಅವರು ಸ್ಥಿತಪ್ರಜ್ಞರು, ಅವ್ರಿಗೆ ಎಲಿವೇಟೆಡ್ ಮೈಂಡ್ ಆದ ಕಾರಣ ಜನಗಳ ಮಾತಿಗೆ ಅವರು ಲೆಕ್ಕ ಮಾಡಲಿಲ್ಲ. ಜನಗಳು ಈ ಥರನೇ ಮಾತಾಡ್ತಾರೆ ಅಂತೇಳಿ. ನಾವು ಆ ಥರ ಸ್ಥಿತಪ್ರಜ್ಞೆಯಿಂದ ಇರಲಿಕ್ಕಾಗ್ತದ? ನಮಗೆ ಆ ಥರ ಅಪರೋಕ್ಷಾನುಭೂತಿ ಇದೆಯಾ? ಕೃಷ್ಣನ ಥರ ನಮಗೆ ಸ್ಥಿತಪ್ರಜ್ಞತ್ವ ಇದೆಯಾ? ಸತ್ಯದರ್ಶನ ಆಗಿದೆಯಾ? ಇಲ್ಲ. ಮತ್ತು ಅವರನ್ನು ಹೋಲಿಸ್ಕೊಳ್ಳಿಕ್ಕಾಗ್ತದ? ಅವ್ರ ಜಾತಕ ನೋಡಲಿಲ್ಲ, ಓಕೆ, ಅವರು ಸರ್ವೈವ್ ಆದರು. ಆ ಸ್ಥಿತಿಯಲ್ಲಿ ನಾವು ಸರ್ವೈವ್ ಆಗ್ತೀವ? ಆಗೋದಿಲ್ಲ. ಶ್ರೀರಾಮಂತರ ಹುಡುಗ ಯಾರೂ ಇಲ್ಲ. ಈಗ ಸೀತೆ ಇದ್ದಂಥ ಹುಡುಗಿ ಯಾರೂ ಇಲ್ಲ. ಶಿವಪಾರ್ವತಿಯರು, ಕೃಷ್ಣ, ರುಕ್ಮಿಣಿ, ದ್ರೌಪದಿ, ಸುಭದ್ರೆ. ದ್ರೌಪದಿ ಮಹಾಪತಿವ್ರತೆ, 5 ಜನ ಮದುವೆ ಮಾಡಿಕೊಂಡ್ರು. ಈಗ ಯಾರನ್ನ ಇದ್ದಾರ ಆ ಥರ? ಇಲ್ಲವೇ ಇಲ್ಲ. ಯಾಕೆ? ಇವ್ರನ್ನ ಕೋಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆ ಪ್ರಶ್ನೆಯ ಮೂಲ ಉದ್ದೇಶ, ಪ್ರೀತಿ ಮಾಡಿಕೊಂಡಿದ್ದೇವೆ, ತಂದೆ ತಾಯಿ ಬೇಡ ಅಂತಿದ್ದಾರೆ, ಜಾತಕ ಮಾಡ್ಕೋಬೇಡಪ್ಪ, ಮಾಡಿಕೊಂಡ್ರೆ ನೀನು ತುಂಬ ಕಷ್ಟಪಡ್ತೀಯ ಅಂತ ಹೇಳಿದ್ದಾರೆ. ಸಿಂಪಲ್. ಆ ಹುಡುಗಿ ಮಾಡಿಕೊಂಡ ಮೇಲೆ ಕಷ್ಟ ಬಂದ್ರೂ ಆ ಹುಡುಗಿ ನಾನು ಕೈಯನ್ನು ಬಿಡಲ್ಲ ಅಂತ ಹುಡುಗ ಕಮಿಟ್ಮೆಂಟ್ ತೊಗೊಂಡ್ರೆ ಆರಾಮ ಮದುವೆ ಮಾಡ್ಬೋದು. ಶ್ರೀರಾಮ ಸೀತೆ ಇದ್ದಂಗೆ ಆದರ್ಶ ದಂಪತಿಗಳಾಗಿರ್ತಾರೆ. ಕೈ ಬಿಟ್ಟರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಜಾತಕವನ್ನು ನೋಡಿ, ಜಾತಕ ಹೌತೆ ಬೇಡ ಅಂತ ಹೇಳಿದೆ, ನೀನು ಆದರೂ ಮದುವೆ ಮಾಡಿಕೊಂಡ್ವಿ. ಆ ಹುಡುಗಿ ಪಾಪ ವಿಶ್ವಾಸದಿಂದ ಇರ್ತಾರೆ. ಹೌದು, ಜ್ಯೋತಿಷ್ ಅವತ್ತು ಬೇಡ ಅಂತಂದ, ತಂದೆ ತಾಯಿ ಬೇಡ ಅಂದರು, ಆದರೂ ಮದುವೆ ಮಾಡಿಕೊಂಡೆ, ಯಾಕೆ ಇನ್ನು ಮುಂದೆ ಎಲ್ಲ ಯಾಕೆ ಕಷ್ಟಪಡೋದು, ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಡಿವೋರ್ಸ್ ತೊಗೊಂಡು ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂತ ಡಿವೋರ್ಸ್ ತೊಗೊಳ್ತಾರೆ. ಡಿವೋರ್ಸಿಗೆ ಪ್ರೇರಣೆ ಆಗುತ್ತಷ್ಟೇ ಜಾತಕವನ್ನು ನೋಡೋದು. ಸೊ ಹಾಗಾಗಿ ಆ ಕೆಲಸ ಮಾಡಬಾರ್ದು. ಇದು ಉತ್ತರ. ಇದು ಈ ಥರ ಆಲೋಚನೆ ಮಾಡಿ ನಾವು ಇಟ್ಕೊಳ್ಬೇಕು. ಸೊ ಪ್ರಶ್ನೆ ಹೇಗೆ ಬರುತ್ತೆ? ಈ ಪ್ರಶ್ನೆ ಬಂದು ಪ್ಯೂರ್ಲಿ ಆಲ್ರೆಡಿ ಫಿಕ್ಸ್ ಆಗೋಗಿದೆ. ಫಿಕ್ಸ್ ಆಗೋದಕ್ಕೆ ಮಾಡ್ಕೋಬೋದಾ, ಏನಾದರೂ ಶಾಂತಿ ಮಾಡಿಸ್ಕೊಳ್ಬೋದಾ,
ಕುಜದೋಷ ಇದೆ, ಆದರೂ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಹುಡುಗ ತುಂಬ ಒಳ್ಳೆ ಹುಡುಗ. ಯಾಕೆ ಒಳ್ಳೆ ಹುಡುಗ? ಒಳ್ಳೆ ಉದ್ಯೋಗ, ಗೌರ್ಮೆಂಟಲ್ಲಿ ಒಳ್ಳೆ ಉದ್ಯೋಗ ಅಂದರೆ ಅರ್ಥ ಏನು? ಒಳ್ಳೆಯದಕ್ಕೆ ಡೆಫಿನೇಷನ್ ಏನು? ಚೇಂಜ್ ಆಗಿಬಿಟ್ಟಿದೆ. ಒಳ್ಳೆಯದು ಅಂದರೆ ನಮ್ಮ ದೃಷ್ಟಿಯಲ್ಲಿ, ಶಾಸ್ತ್ರ ದೃಷ್ಟಿಯಲ್ಲಿ ಏನಂತಂದರೆ ಪ್ರಾಮಾಣಿಕ ಅಂತ ಅರ್ಥ. ಒಳ್ಳೆಯದಂದರೆ ಪ್ರಾಮಾಣಿಕತೆ, ರೈಟ್. ಆದರೆ ಇಲ್ಲಿ ಅಲ್ಲ, ಇಲ್ಲಿ ಹಾಗೆ ಅಂದರೆ ಒಳ್ಳೆಯದು ಅಂತಂದರೆ ನನಗಿಷ್ಟಗಿರೋದು ಅವರಿಗಿದ್ರೆ ಅದು ಒಳ್ಳೆಯದು ಹಂಗೆ ಆಗ್ತದೆ. ನನಗೆ ದುಡ್ಡು ಅಂದರೆ ಇಷ್ಟ, ಅವನ ಹತ್ರ ದುಡ್ಡಿದೆ ಒಳ್ಳೆಯನು. ನನಗೆ ಬೆಂಗಳೂರಲ್ಲಿ ಒಳ್ಳೆ ಮನೆ ಬೇಕು ಇಷ್ಟ, ಅವನ ಹತ್ರ ಒಳ್ಳೆ ಮನೆ ಇದೆ ಒಳ್ಳೆಯನು. ಇದೇ ಕ್ರೈಟೀರಿಯಾ? ಇವತ್ತು ಒಳ್ಳೆಯದು ಎಂಬುದಕ್ಕೆ ಕ್ರೈಟೀರಿಯಾನೇ ಇಲ್ಲ. ಇವತ್ತು ಯಾರಿಗೆ ಏನಿಷ್ಟವೋ ಅದನ್ನು ಒಳ್ಳೆಯದು ಅಂತಾರೆ ಜನಗಳು. ಅದನ್ನು ಶಾಸ್ತ್ರಕ್ಕೆ ಆಪಾದನೆ ಮಾಡೋದು ಹೆಂಗಾಗ್ತದೆ? ಹೇಳ್ತಾರೆ ಆಚಾರ್ಯ ತುಂಬ ಒಳ್ಳೆ ಹುಡುಗ ಆಚಾರ್ಯ, ತುಂಬ ಒಳ್ಳೆ ಹುಡುಗಿ ಆಚಾರ್ಯ, ಎಲ್ಲ ಜಾತಕ ಕೂಡಿ ಬಂದಿದೆ, ಆದರೆ ಏಕನಾಡಿ ಬರ್ತಾ ಇದೆ ಆಚಾರ್ಯ, ಹೇಗೆ ಆಚಾರ್ಯ ಮದುವೆ ಮಾಡ್ಕೋಬೋದೋ ಬೇಡವೋ? ಈ ಥರ ಪ್ರಶ್ನೆಗಳು ಬರ್ತವೆ. ಇದು ಧರ್ಮ ಸಂಕಟ. ಇದನ್ನು ನಿಮ್ಮ ಹತ್ರಿಗೆ ಬರುತ್ತೆ, ನೀವು ಉತ್ತರ ಕೊಡಲಿಕ್ಕೆ ರೆಡಿ ಇರಬೇಕು. ಸೊ ಅವಾಗ ನೀವು ಏನು ಉತ್ತರ ಕೊಡ್ತೀರಿ? ನೋಡಮ್ಮ, ಎಲ್ಲ ಚೆನ್ನಾಗಿದೆ ಅಂತ ನೀವು ಆಲ್ರೆಡಿ ಮುಂಚೆ ನೀವೇ ಹೇಳ್ಬಿಡ್ತಾ ಇದ್ದೀರಾ. ಸೊ ಏಕನಾಡಿಯಿಂದ ಬರೋದ್ರೆ ಈ ಥರ ಪ್ರಾಬ್ಲಮ್ ಬರುತ್ತೆ, ನೀವು ಅದಕ್ಕೆ ಸಿದ್ಧ ಆದರೆ ಮುಂದುವರಿಬೋದು ಅಂತ ಹೇಳ್ಬಿಡ್ಬೇಕಷ್ಟೆ. ಚಾಯ್ಸ್ ಅವ್ರಿಗೆ ಬಿಡಬೇಕೇ ಹೊತ್ತು ಏಕನಾಡಿ ಬಂದರೆ ಮಾಡಬಾರ್ದು, ಪರವಾಗಿಲ್ಲರಿ ಎಷ್ಟು ಜನ ಮಾಡ್ಕೊಂಡಿಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ, ಏಕನಾಡಿ ಮಾಡ್ಕೊಂಡಿದ್ದಾರೆ, ಈ ಥರ ಉತ್ತರಗಳು ಜ್ಯೋತಿಷ್ಯ ಕೊಡಬಾರ್ದು. ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಆ ಪ್ರಾಬ್ಲಮಿಂದ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕೇ ಹೊತ್ತು ಡೆಸಿಷನ್ ಅವ್ರದ್ದೇ. ಯಾಕೆಂತಂದರೆ ನೀವು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಿದರೆ ಹ್ಯಾಂಡಲ್ ಮಾಡಲಿಕ್ಕೆ ರೆಡಿ ಇದ್ದರೆ ಅವರೇ ಎಸ್ ಅಂತಾರೆ. ಇಲ್ಲ ಆಚಾರ್ಯ ನಮಗೆ ಬೇಡ. ಎಷ್ಟೋ ಕಡೆ ಇರ್ತದೆ ಆಚಾರ್ಯ ಎಲ್ಲ ಚೆನ್ನಾಗಿದೆ ಆಚಾರ್ಯ, ಜಾತಕದಲ್ಲಿ ಏಕನಾಡಿ ಬಂದಿದೆ ಆಚಾರ್ಯ, ಸಪ್ತಮದಲ್ಲಿ ಸೂರ್ಯ ಇದೆ ಆಚಾರ್ಯ, ಪರವಾಗಿಲ್ವ ಆಚಾರ್ಯ ಅಂತ ಕೇಳುತ್ತೆ. ಸಪ್ತಮದಲ್ಲಿ ಸೂರ್ಯ ಇದ್ದರೆ ಈ ಥರ ಇರ್ತಮ್ಮ, ಆ ಹುಡುಗಿ ತುಂಬ ಡಾಮಿನೇಟೆಡ್ ಆಗಿರ್ತಾಳೆ ಅಥವಾ ಹುಡುಗ ತುಂಬ ಡಾಮಿನೇಟೆಡ್ ಆಗಿರ್ತಾಳೆ, ನೀವು ಹುಡುಗ ಸ್ವಲ್ಪ ನೆಮ್ಮದಿಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತಮ್ಮ ಅಂತಂತ ಹೇಳಿಬಿಟ್ರೆ ಆವಾಗ ಅವರಿಗೆ ಬರುತ್ತೆ, ಇದೇನೋ ರಿಸ್ಕ್ ಇದ್ದಂಗಿದೆ, ನಾವ್ಯಾಕೆ ರಿಸ್ಕ್ ತೊಗೋಬೇಕು? ಅಷ್ಟವರೆಗೂ ಅವ್ರಿಗೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತಲೇ ಬರುತ್ತೆ. ಅಸಲು ಒಳ್ಳೇದಪ್ಪ ಡೆಫಿನೇಷನ್ ಗೊತ್ತಿಲ್ಲ ಅವರಿಗೆ. ಸೊ ಜ್ಯೋತಿಷ್ಯನೇ ಅದನ್ನು ಹೇಳಬೇಕಾಗ ಯಾವುದು ಒಳ್ಳೇದಂತ ಹೇಳಬೇಕಾಗ್ತದೆ. ಸೊ ಯಾರಾದರೂ ಈ ಥರ ನಿಮ್ಮನ್ನು ಪ್ರಶ್ನೆ ಕೇಳಿದರೆ, ಈ ಪ್ರಾಬ್ಲಮ್ ಹೊಂದಿದೆ, ಉಳಿದೆಲ್ಲ ಚೆನ್ನಾಗಿದೆ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಆವಾಗ ನೀವೇನು ಮಾಡಬೇಕು? ಸೊ ಈ ಪ್ರಾಬ್ಲಮಿಂದ ಹೀಗಾಗುತ್ತೆ, ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ಬಿಡ್ಬೇಕಷ್ಟೆ. ಆಮೇಲೆ ಅವರು ಡೆಸಿಷನ್ ಅವ್ರಿಗೆ. ಈ ಥರ ನೀವು ಹ್ಯಾಂಡಲ್ ಮಾಡಬೇಕು. ಸೊ ಈ ಪ್ರಶ್ನೆಯಲ್ಲಿ ಕೂಡ ಜಾತಕ ನೋಡಬೇಕಾ, ಜಾತಕ ಇಲ್ಲದ್ರೂ ಏನಾಗುತ್ತೆ ಅಂತಂದಾಗ ಹೇಳಬೇಕು. ಏನು ಜಾತಕ ನೋಡಬೇಕಾದ ಅವಶ್ಯಕತೆ ಇಲ್ಲ, ಏನು ಕಷ್ಟ ಬಂದ್ರೂ ನಾನು ಆಕೆ ಕೈ ಬಿಡೋದಿಲ್ಲ ಅಂತ ಸಂಕಲ್ಪ ಮಾಡಿ ನೀವು ಮುಂದುವರೆದು ಬಿಡಿ, ಸರಿ ಹೋಗ್ತದೆ ಅಂತ ಹೇಳ್ಬಿಡ್ಬೇಕಷ್ಟೆ. ಇದು ಜ್ಯೋತಿಷ್ಯನ ವಿವೇಕ ಪ್ರಜ್ಞೆ. ಹಾಗೆ ಜಾತಕಕ್ಕೂ ಕೆಟ್ಟ ಹೆಸರು ಬರಬಾರ್ದು, ನಮಗೂ ಕೆಟ್ಟ ಹೆಸರು ಬರಬಾರ್ದು. ಇಲ್ಲದಿದ್ದರೆ ಏನಾಗುತ್ತೆ, ಬಯಾಸ್ ಆಗ್ತದೆ. ಯಾಕೆಂದರೆ ಜ್ಯೋತಿಷ್ಯನ ಸ್ಟ್ಯಾಂಡೇ ಬೇರೆ ಇರ್ತದೆ. ಜ್ಯೋತಿಷ್ಯನ ಯಾರ್ರೀ ಎಷ್ಟು ಜನ ಮಾಡ್ಕೊಂಡಿದ್ದಾರೆ, ಏನಾಗುತ್ತೆ ರೀ, ಜಾತಕಕ್ಕೂ ಅಷ್ಟಕೂಟಗಳು ನೋಡೇ ಮದುವೆ ಮಾಡಬೇಕು, ಮಾಡ್ಕೊಳ್ಳೋದವ್ರು ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ ನೋಡ್ರಿ ಅಂತ ಇವನು ಹೇಳ್ತಾನೆ. ಅವ್ರೇನು ಹೇಳ್ತಾರೆ, ಜ್ಯೋತಿಷ್ಯ ಅಲ್ಲದ ಬೇರೆ ಪರಂಪರೆ ಏನು ರೀ, ಜಾತಕ ನೋಡೆಲ್ಲ ಮದುವೆ ಮಾಡ್ಕೊಂಡಿದ್ದಾರೆ, ಕಷ್ಟಗಳು ಬರ್ತಾ ಇಲ್ವ ಅವರು? ಯಾಕೆಂದರೆ ನಾವು ಕೊಟ್ಟಂಥ ವಿಡಿಯೋಲ್ಲಿ ಗುರುಗಳು ಅವರು ಜ್ಯೋತಿಷ್ಯರಲ್ಲ, ಹಾಗಾಗಿ ಅವ್ರ ವರ್ಷನ ಅವ್ರು ಹೇಳಿದ್ರು. ಜ್ಯೋತಿಷ್ಯರ ವರ್ಷನ ಒಂದಿರುತ್ತೆ. ಯಾರು ಹೇಳಿದ್ದು? ನಾವು ಎಷ್ಟು ಜಾತಕಗಳು ನೋಡಿದ್ದೇವೆ ರೀ, ಎಷ್ಟೋ ಜನ ನೋಡಿದ್ದೇವೆ, ಬೇಡ ಬೇಡ ಅಂತ ಹೇಳಿದ್ದು ಮದುವೆ ಮಾಡ್ಕೊಂಡ್ರೆ ಇವತ್ತು ಡೈವರ್ಸ್ ಆಗಿ ಕೂತಾರೆ ಅಂತ. ಅದು ನಿಂಗೊಂದು 5 ಕೇಸ್ ತೋರಿಸ್ತೇನೆ ಅಂತ ಹೇಳ್ತಾರೆ. ಹಾಗೂ ಇದೆ ಹೀಗೂ ಇದೆ. ಹಾಗಾಗಿ ನಾವು ಅನ್ಬಯಾಸ್ಡ್ ಆಗಿರಬೇಕು. ನಿಜವಾದ ಶಾಸ್ತ್ರದ ಹೃದಯ ಏನು ನೋಡಬೇಕು, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ. ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಆವಾಗ ಹೇಳಬೇಕು. ನೋಡಿ, ಇದರಿಂದ ಏನಾಗುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಸಾಕು. ಕುಜದೋಷದಿಂದ ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡಿ. ಹ್ಯಾಂಡಲ್ ಮಾಡೋಂಗಿದ್ರೆ ಓಕೆ, ಹ್ಯಾಂಡಲ್ ಮಾಡಿದ್ರೆ ಅವರೇ ಬೇಡ ಅನ್ಕೋತಾರೆ. ಅದು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೂ ಅವರಿಗೆ ವಿಶ್ವಾಸ ಬರಲಿಕ್ಕೂ ಕೂಡ ಕಾರಣ ಆಗ್ತದೆ. ಸೊ ಕುಜದೋಷದಿಂದ ಒಬ್ಬರು ತುಂಬ ಅಗ್ರೆಸಿವ್ ಆಗಿರ್ತಾರೆ ಅಂತ ಹೇಳಿ, ಒಂದು ವೇಳೆ ಮದುವೆ ಮಾಡ್ಕೊಂಡು ಅಂದ್ಕೊಳ್ಳಿ, ಹೌದು ಆಚಾರ್ಯ ಹೇಳಿದ್ದಾರೆ ಕುಜದೋಷದಿಂದ ಅಗ್ರೆಸಿವ್ ಆಗಿರುತ್ತೆ ಅಂತ ಹೇಳಿದ್ದಾರೆ, ನಾವೇ ಸ್ವಲ್ಪ ಸೈಲೆಂಟ್ ಆಗಿಬಿಡೋಣ. ಒಂದು ವೇಳೆ ಅಗ್ರೆಸಿವ್ ಆಗಿದ್ದಾರೆ, ಬೇಡ ನಾನು ಡೈವರ್ಸ್ ತೊಗೊಳ್ತೀನಿ ಅಂದರೂ ಕೂಡ ಆ ಪಾಪ ಜ್ಯೋತಿಷ್ಯನಿಗೇನು ಬರಲ್ಲ. ಯಾಕೆಂದರೆ ಜ್ಯೋತಿಷ್ಯ ಏನು ಹೇಳಿಲ್ಲ ಮಾಡ್ಕೊ ಅಂತ ಹೇಳಿ, ಆಲ್ರೆಡಿ ಹಿಂಟ್ ಕೊಟ್ಟ, ಮಾರ್ಗವನ್ನು ಕೊಟ್ಟ. ಅದು ಡೆಸಿಷನ್ ಯಾರು ತೊಗೊಂಡ್ರು ಅವನಿಗೆ ಆ ದೋಷ ಹೋಗ್ತದೆ. ಜ್ಯೋತಿಷ್ಯನೇ ಡೆಸಿಷನ್ ತೊಗೊಂಡ ಅಂತಂದರೆ ಆ ಪಾಪದ ಶೇರು ಜ್ಯೋತಿಷ್ಯನಿಗೂ ಬರುತ್ತೆ. ಏನು ಪರವಾಗಿಲ್ಲ ರೀ, ಕುಜದೋಷಿದ್ರು ಕೂಡ ಗುರು ನೋಡ್ತಾ ಇದ್ದಾನೆ, ಆರಾಮ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂದ್ಕೊಳ್ಳಿ, ಒಂದು ವೇಳೆ ಅದೇನಾದರೂ ತೊಂದರೆ ಆಯಿತು ಅಂದ್ಕೊಳ್ಳಿ, ಅದರ ಪಾಲು ನಮಗೂ ಇರ್ತದೆ.
ಅದಕ್ಕೆ ಜ್ಯೋತಿಷ್ಯನ ಸ್ಟ್ಯಾಂಡ್ ಯಾವಾಗೂ ತಟಸ್ಥವಾಗಿರಬೇಕು. ಜಾತಕವನ್ನು ನೋಡಿ, ಜಾತಕದ ಗುಣಗಳು ಚೆನ್ನಾಗಿ ಬರ್ತಾಯಿದೆ, 18 ಜಾಸ್ತಿ ಬರ್ತಾಯಿದೆ. ಅದೇ ಥರ ದೋಷಗಳ ವಿಚಾರ ಏನೂ ಇಲ್ಲ. ಹುಡುಗಿ ಹುಡುಗ ಕ್ಯಾರೆಕ್ಟರು, ಅವ್ರ ವೈವಾಹಿಕ ಜೀವನ ಎಲ್ಲ ಈ ಥರ ಇರದೆ ಚೆನ್ನಾಗಿದೆ. ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಅಷ್ಟೇ, ಮಾಡ್ಕೋ ಅಂತೇಳಿ ಹೇಳಲೇಬಾರ್ದು. ಯು ಮೇ ಕನ್ಸಿಡರ್ ಇಟ್. ನೀವು ಬೇರೆ ಎಲ್ಲ ಸ್ಟಡಿ ಮಾಡಿ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ಬೋದು. ಯಾವತ್ತು ನೀವು ಹುಡುಗಿನ ಧಾರಾಳವಾಗಿ ಮಾಡ್ಕೋಬೋದು, ನಾನು ಬರ್ಕೊಡ್ತೀನಿ, ಈ ಥರ ಡೈಲಾಗ್ಗಳೆಲ್ಲ ಬರಬಾರ್ದು. ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಅಷ್ಟು ಜನ ನೋಡಿದ್ದೇನೆ. ಎಷ್ಟು ಜನ ನೋಡಿದರೂ ಕೂಡ ಕರ್ಮದ ಒಂದು ಸಲ ಅದರ ಫಲ ಕೊಡೋ ಶುರು ಆದರೆ ಜ್ಯೋತಿಷ್ಯ ಕೂಡ ತತ್ತರಿಸಿ ಹೋಗ್ತಾನೆ. ಎಷ್ಟೋ ಜನ ಜ್ಯೋತಿಷ್ಯರು ಕೂಡ ಕರ್ಮ ಒಂದು ಸಲ ಬಿತ್ತಂದ್ಕೊಳ್ಳಿ, ಯಾಕಂದ್ರೆ ನಾವು ಮನುಷ್ಯರು ತಾನೆ, ಹಾಗಾಗಿ ಎಚ್ಚರ ಇರಬೇಕಾಗತ್ತೆ. ಸೊ ಇದು ನನ್ನ ಜ್ಯೋತಿಷ್ಯದಲ್ಲಿ ನನ್ನ ತಟಸ್ಥ ಅಭಿಪ್ರಾಯ. ಸೊ ಜ್ಯೋತಿಷ್ಯದಲ್ಲಿ ಗೋತ್ರ, ಪ್ರವರ, ಅಷ್ಟಕೂಟಗಳು, ದೋಷಗಳು, ಅವರ ಹಿಂದೆ ಮಾಡಿದಂಥ ಪ್ರಾಚೀನ ಕರ್ಮ, ಅಂದರೆ ಪ್ರಾರಬ್ಧ ಕರ್ಮ, ಹಿಂದಿನ ಜನ್ಮದಲ್ಲಿ ವೈವಾಹಿಕ ಜೀವನ ಹೇಗೆ ನಡೆಸಿದ್ದಾರೆ, ಸಪ್ತಮ ಸ್ಥಾನ, ಸಪ್ತಮಕಾರಕ, ಸಪ್ತಮಾಧಿಪತಿ, ಅಷ್ಟಕೂಟಗಳು ನೋಡ್ತೇವೆ. ದೋಷಗಳು, ಕುಜದೋಷ, ಸರ್ಪದೋಷ, ಪಿತೃದೋಷ. ಕುಜದೋಷದಿಂದ ಏನಾಗುತ್ತೆ, ಒಬ್ಬರು ಅಗ್ರೆಸಿವ್ ಆಗಿರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸರ್ಪದೋಷದಿಂದ ಏನಾಗುತ್ತೆ, ಒಬ್ಬರಿಗೆ ಆಶೆಗಳು ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕಾಲಸರ್ಪದೋಷದಿಂದ ಕೆಲವೊಂದು ವಿಚಾರಗಳು ಡಿಲೇ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮಾಂಗಲ್ಯ ದೋಷದಿಂದ ಇಬ್ಬರಿಗೂ ಮಧ್ಯೆ ಸಖ್ಯತೆ ಕಡಿಮೆ ಇರ್ತದೆ, ಅರ್ಥ ಮಾಡಿಕೊಳ್ಳೋದು ಕಡಿಮೆ ಇರುತ್ತೆ. ಈ ಇಂಟರ್ಕೋರ್ಸ್ ವಿಚಾರದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕಳತ್ರಸ್ಥಾನ, ಕಳತ್ರಕಾರಕ, ಕಳತ್ರ ಅಧಿಪತಿ. ಸ್ಥಾನ ಪ್ರಾಬ್ಲಮ್ ಇದ್ದರೆ ಅವರ ಮನೆತನ, ಕಾರಕ ಪ್ರಾಬ್ಲಮ್ ಇದ್ದರೆ ಅವರ ವೈವಾಹಿಕ ಜೀವನದಲ್ಲಿ ಆಕೆ ಇಷ್ಟಗಳು, ಇಂಟರ್ಕೋರ್ಸ್ ವಿಷಯದಲ್ಲಿ ಆಕೆ ಇಷ್ಟ ಹೇಗಿದೆ, ಯಾವ ಲೆವೆಲಲ್ಲಿದೆ. ಕಳತ್ರಾಧಿಪತಿ ಬಲ ಹಿಂದಿನ ಜನ್ಮದಲ್ಲಿ ಪುಣ್ಯ ಹೇಗೆ ಮಾಡ್ಕೊಂಡಿದ್ದಾರೆ, ಇದನ್ನು ಎಕ್ಸ್ಪ್ಲೈನ್ ಮಾಡಿ. ಈ ಥರ ಇದೆ, ಚೆನ್ನಾಗಿದೆ, ಮಾಡ್ಕೊಳ್ಬೇಕು ಹೋಗೋದು ಅವ್ರದ್ದು, ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ, ಯು ಮೇ ಕನ್ಸಿಡರ್ ಇಟ್, ಆ ಥರ ಹೇಳಬೇಕಷ್ಟೇ ಹೊತ್ತು ನೀವು ಡೆಸಿಷನ್ ನಮ್ಮದಿರಬಾರ್ದು. ಜ್ಯೋತಿಷ್ಯಂದು ಯಾವತ್ತಿಗೂ ಡೆಸಿಷನ್ ಇರಬಾರ್ದು. ಒತ್ತಾಯ ನೀವು ಜಾತಕ ನೋಡೇ ಮಾಡ್ಕೋಬೇಕು ಇಲ್ಲ, ಯಾರನ್ನ ಕೇಳಿದ್ರೆ ಹೇಳಿ ಅಷ್ಟೇ. ಯಾರನ್ನ ಬಂದು ಅಷ್ಟಕೂಟಗಳು ನೋಡಬೇಕಾ ಕೇಳ್ತಾರೆ, ಆಚಾರ್ಯ ಜಾತಕಗಳು ನೋಡಬೇಕಾ ಅಂತ ಕೇಳಿದ್ರೆ, ನೋಡಿದರೆ ಒಳಗೆ ಮುಂದೆ ವೈವಾಹಿಕ ಜೀವನ ಅವ್ರದ್ದು ಹೇಗಿರುತ್ತೆ ಅಂತ ಒಂದು ಐಡಿಯಾ ಕೊಡಬಲ್ಲೆ ಅಷ್ಟೇ. ನೋಡಬೇಕು ಅಂತ ಏನಿಲ್ಲ, ಇಷ್ಟೇ. ಈ ಸ್ಟ್ಯಾಂಡ್ ನಮ್ಮದು ಹಾಕಬೇಕು, ತಟಸ್ಥವಾಗಿರಬೇಕು. ಇಲ್ಲದಿದ್ದರೆ ಕಷ್ಟ ಆಗ್ತದೆ, ಜನಗಳನ್ನ ಕನ್ಫ್ಯೂಸ್ ಮಾಡಿದಂಗೆ ಆಗ್ತಿದೆ. ಸೊ ಇದು ನಾವು ಈ ಪ್ರಶ್ನೆಯಿಂದ ತಿಳ್ಕೊಳ್ತೇವೆ. ಇದು ತುಂಬ ಗಂಭೀರವಾದ ಪ್ರಶ್ನೆ, ತುಂಬ ಒಳ್ಳೆಯ ಪ್ರಶ್ನೆ ಇದೆ. ಯಾಕೆಂದರೆ ಭಾಳ ಜನಗಳಿಗೆ ಪ್ರಾಕ್ಟಿಕಲ್ ಬರೋ ಪ್ರಶ್ನೆ ಇದು. ತುಂಬ ಸಿಂಪಲ್ ಇದು. ಈ ಪ್ರಶ್ನೆಗೆ 2 ನಿಮಿಷದಲ್ಲಿ ಉತ್ತರ ಕೊಡ್ಬೋದು. ಆದರೆ ಜ್ಯೋತಿಷ್ಯ ಏನು ಕೊಡ್ತಾನೆ, ನೋಡಬೇಕು ಅಂತ ಹೇಳ್ತಾನೆ. ಜ್ಯೋತಿಷ್ಯರಲ್ಲದವರು ಯಾರು ನೋಡ್ತಾರೆ, ಎಲ್ಲ ಜ್ಯೋತಿಷ್ಯ ಜಾತಕ ನೋಡ್ಕೊಂಡವರೆಲ್ಲ ಚೆನ್ನಾಗಿದ್ದಾರೇನ್ರಿ, ಕಷ್ಟಗಳು ಪಡ್ತಾ ಇಲ್ವೇ ರೀ, ಡೈವರ್ಸ್ ತೊಗೊಳ್ತಾ ಇಲ್ವಾ, ಅವ್ರ ಸ್ಟ್ಯಾಂಡ್ ಅವ್ರದ್ದು, ಇವ್ರ ಸ್ಟ್ಯಾಂಡ್ ಇವ್ರದ್ದು. ಆದರೆ ನೋಡಬೇಕಾದ ಯಾಕೆ, ಸ್ಟಡಿ ಮಾಡಲಿಕ್ಕೆ. ಚೆನ್ನಾಗಿದೆಯಾ ಇಲ್ವಾ ಸ್ಟಡಿ ಮಾಡಬೇಕಾದ್ರೆ ನೋಡಿ. ನೀವು ಡೆಸಿಷನ್ ನಮ್ಮದೇ, ಶಾಸ್ತ್ರಕ್ಕೆ ನಾವು ತಗೊಳ್ಳೋ ಡೆಸಿಷನ್ಗೆ ಶಾಸ್ತ್ರಗಳಿಗಾಗಲಿ, ಗ್ರಹಗಳಿಗಾಗಲಿ, ಜ್ಯೋತಿಷ್ಯಕ್ಕಾಗಲಿ, ಭಗವಂತನಿಗಾಗಲಿ ಸಂಬಂಧ ಇಲ್ಲ. ಭಗವಂತ ಆಗಲಿ, ಗ್ರಹಗಳಾಗಲಿ ನಮ್ಮ ಮನಸ್ಸನ್ನು ಆಪರೇಟ್ ಮಾಡಲ್ಲ. ನಮ್ಮ ಹತ್ರ ಒಳ್ಳೆ ಕೆಲಸ ಆಗಲಿ, ಕೆಟ್ಟ ಕೆಲಸ ಆಗಲಿ ಮಾಡಿಸಲ್ಲ. ಅದು ಅವ್ರ ಕರ್ತವ್ಯ ಅಲ್ಲ. ಡೆಸಿಷನ್ ತೊಗೊಳ್ಬೇಕಾದ್ರೆ ನಾವೇ. ಸೊ ಹಾಗಾಗಿ ಯಾವುದೂ ಒತ್ತಾಯ ಮಾಡೋದಿಲ್ಲ. ಅದು ಸಮಾಜದಲ್ಲಿ ಬಂದಾಗ ಬೇರೆ ಬೇರೆ ಸ್ಟ್ಯಾಂಡ್ಗಳಿಂದ ಅದು ಆ ಥರ ಆಗ್ತಾಯಿದೆ. ಇದು ಇವತ್ತಿನ ಪಾಠ. ಸೊ ಇವತ್ತಿನ ಪಾಠದಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸಿದೆ. ಇದರ ಫರ್ದರಾಗಿ ನಿಮಗೇನಾದರೂ ಮತ್ತೆ ಕನ್ಫ್ಯೂಷನ್ ಇದ್ದರೆ ಅಥವಾ ಈ ಪ್ರಶ್ನೆಗೆ ಏನಾದರೂ ಅಡಿಕ್ಷನ್ಸ್ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ನೀವು ನನ್ನ ಪ್ರಶ್ನೆ ಕೇಳ್ಬೋದು. ಇಲ್ಲಿಗೆ ಇವತ್ತಿನ ನನ್ನ ಪಾಠ ಮುಕ್ತಾಯ ಮಾಡ್ತಾ ಇದ್ದೇನೆ. ಪ್ರಶ್ನೆಗಳು ಯಾರಾದರೂ ಕೇಳೋದಿದ್ದರೆ ಕೇಳ್ಬೋದು. ಶ್ರೀಕೃಷ್ಣ ಅರ್ಪಣಮಸ್ತು.